ಎಲ್ಲರಿಗೂ ಶುಭೋದಯ. ಇಂದಿನ ಕಲಾವೇದಿಕೆಯ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಪ್ರಶಾಂತ್ ರವರು ಸೋದರಿ ನಿವೇದಿತಾ ರವರನ್ನು ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನೆರೆದಿರುವವರೆಲ್ಲರನ್ನೂ ಸ್ವಾಗತಿಸುತ್ತಾ ಶ್ರೀ ಪ್ರಶಾಂತ್ ರವರ ಬಗ್ಗೆ ಒಂದು ಕಿರಿಪರಿಚಯವನ್ನು ಮಾಡುತ್ತಾ ಅವರನ್ನು ವೇದಿಕೆಗೆ ಸ್ವಾಗತಿಸಲು ಇಚ್ಛಿಸುತ್ತೇನೆ. ಪ್ರಶಾಂತ್ ರವರು ವಠಾರದ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಕೇಶವ ನಾರಾಯಣರವರ ಹಿರಿಯ ಮಗಳು ಸೋಮನಹಳ್ಳಿಯ ಸುಬ್ರಹ್ಮಣ್ಯ ಸುಬ್ಬಲಕ್ಷ್ಮಿ ದಂಪತಿಗಳ ಕಿರಿಯ ಅಳಿಯ. ಇವರು ಪ್ರಸ್ತುತ ಬೆಂಗಳೂರಿನ ಸಿಸ್ಕೋ ಕಂಪನಿಯಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಸಾಮಾಜಿಕ ಕಳಕಳಿ ಬಹಳ ಹೆಚ್ಚಾಗಿರುವುದರಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇದರ ಬಗ್ಗೆ ಒಂದೆರಡನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಸಾಮಾನ್ಯವಾಗಿ ಯಾವುದೇ ಮದುವೆ, ಮುಂಜಿ ಇತರ ಸಮಾರಂಭಗಳಲ್ಲಿ ಊಟ ಉಳಿಯುವುದು ಸರ್ವೇ ಸಾಮಾನ್ಯ. ಇಂತಹ ಊಟಗಳು ವ್ಯರ್ಥವಾಗದ ರೀತಿಯಲ್ಲಿ ಅವಶ್ಯಕತೆ ಇರುವ ನಾಗರಿಕರಿಗೆ ತಲುಪಿಸುವಲ್ಲಿ ಪ್ರಶಾಂತ್ ರವರ ಪಾತ್ರ ಶ್ಲಾಘನೀಯ. ಸುಮಾರು 5 ವರ್ಷಗಳಿಂದ ಇಲ್ಲಿಯವರೆಗೆ ಸರಿಸುಮಾರು 15,000ಕ್ಕೂ ಹೆಚ್ಚು ಜನರಿಗೆ ಊಟ ತಲುಪಿಸಿರುತ್ತಾರೆ. ಇದರ ಜೊತೆಗೆ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರ ಮುಂಚೂಣಿಯಲ್ಲಿ ನಡೆಯುತ್ತಿರುವ ಯುವ ಬ್ರಿಗೇಡ್ ಸಂಸ್ಥೆಯಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ಭಾಗಿಯಾಗಿರಿಸುತ್ತಾರೆ. ಇವರು RSS ನ ಕಾರ್ಯಕರ್ತರೂ ಹೌದು. ಪ್ರಶಾಂತ್ ರವರಿಗೆ ಸಾಹಿತ್ಯದಲ್ಲಿ ಒಲವು ಹೆಚ್ಚು, ಗದ್ಯ ಪದ್ಯಗಳನ್ನು ಓದುವ ಆಸಕ್ತಿ. ಇವರು ಹಲವಾರು ಗಮಕ ವಾಚಕರೊಂದಿಗೆ ಗಮಕ ವ್ಯಾಖ್ಯಾನ ಕಾರ್ಯಕ್ರಮಗಳನ್ನೂ ಸಹ ನೀಡಿರುತ್ತಾರೆ. ಇಂತಹ ಪ್ರತಿಭಾವಂತ ಪ್ರಶಾಂತ್ ರವರನ್ನು ಕಾರ್ಯಕ್ರಮಕ್ಕೆ TBS ಕಲಾವೇದಿಕೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಯಾವುದೇ ಕಾರ್ಯಕ್ರಮ ಸಂಪನ್ಮೂಲವಾಗಲು ಶ್ರೋತೃವರ್ಗಗಳು ಬಹಳ ಮುಖ್ಯ. ಇಂದಿನ ಕಾರ್ಯಕ್ರಮ ವೀಕ್ಷಿಸಲು ನೆರೆದಿರುವ ಎಲ್ಲಾ TBS ವಠಾರದ ಹಿರಿಯ ಕಿರಿಯ ಸದಸ್ಯರಿಗೂ, ದೇಶ ವಿದೇಶ ಸದಸ್ಯರಿಗೂ ಮತ್ತು ಪ್ರಾಯೋಜಕರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರನ್ನೂ ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟ TBS ಟ್ರಸ್ಟಿನ ಎಲ್ಲಾ ಕಾರ್ಯಕಾರಿ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ವೇದಿಕೆಯನ್ನು ಶ್ರೀಯುತ ಪ್ರಶಾಂತ್ ರವರಿಗೆ ಹಸ್ತಾಂತರಿಸುತ್ತೇನೆ. ಧನ್ಯವಾದಗಳು. ರತ್ನಾಕರಾಂ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜರ್ಷಿ ರತ್ನಾಭ್ಯಾಂ ಒಂದೇ ಭಾರತ ಮಾತರು. TBS ಬಳಗದ ಎಲ್ಲ ಬಂಧುವರ್ಗಕ್ಕೆ ಪ್ರಶಾಂತ್ ಅವಧಾನಿ ಮತ್ತೊಮ್ಮೆ ಮಾಡುವ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಲಕ್ಷ್ಮಿ ಅವರಿಗೆ ಕೂಡ ಪರಿಚಯ ಮಾಡೋದಕ್ಕೆ ಧನ್ಯವಾದಗಳಮ್ಮ. ಒಂದು ಉದ್ದಿಷ್ಟ ಅನುಷ್ಠಾನ ಇಟ್ಕೊಂಡು ಇವತ್ತು ನಿವೇದಿತಳ ಬಗ್ಗೆ ನನಗೆ ತಿಳಿದಿರೋದನ್ನ ಪರಿಚಯ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ ಸ್ನೇಹಿತರೆ. ಒಂದು ದೊಡ್ಡ ಶಕ್ತಿಯನ್ನ, ಒಂದು ದೊಡ್ಡ ಜ್ಞಾನದ ಭಂಡಾರವನ್ನ 30ರಿಂದ 35 ನಿಮಿಷಗಳಲ್ಲಿ ಹೇಳೋದು ಒಂದು ಸಾಹಸ ಕಥನವೇ ಸರಿ. ಸ್ನೇಹಿತರೆ, ಆಲೋಚನೆ ಮಾಡಿ. ನಿಮ್ಮ ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ. ಬಸವಾಪಟ್ಟಣದಿಂದ ಬೆಂಗಳೂರಿಗೆ ಒಂದು ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊಡ್ತಾರೆ. ಎಷ್ಟೇ ಗಟ್ಟಿಗರಾದ್ರೂ ಕೂಡ ಆ ಹೆಣ್ಣು ಮಗಳನ್ನ ಗಂಡನ ಮನೆಗೆ ಕಳಿಸುವಾಗ ಆ ಕೊನೆ ನಿಮಿಷಗಳಲ್ಲಿ ಭಾವ ಪರವಶರಾಗಿ ಎಲ್ಲ ಹತ್ತು ಬಿಡ್ತಾರೆ. ಅವಳು ಬರ್ತಿರೋದು ಕರ್ನಾಟಕದಲ್ಲೇನೆ, ಬಸವಾಪಟ್ಟಣದಿಂದ ಬೆಂಗಳೂರಿಗೆ. ಮಾರ್ಗರೆಟ್ ನೊಬೆಲ್, ವಿವೇಕಾನಂದರು ನಂತರ ನಿವೇದಿತಾ ಅಂತ ನಾಮಕರಣ ಮಾಡಿದ್ದು. ತನ್ನ ಅಕ್ಕ, ತಮ್ಮ, ತಂಗಿ, ತುಂಬಿದ ಕುಟುಂಬ, ಒಳ್ಳೆ ಲೇಖಕಿಯಾಗಿದ್ದಾಳೆ, ಮತ್ತೆ ಒಂದು ಶಾಲೆಯನ್ನು ಕೂಡ ನಡೆಸ್ತಿದ್ದಾಳೆ. ಎಲ್ಲ ಬಂಧು ವರ್ಗವನ್ನು ಬಿಟ್ಟು ಅದ್ ಯಾವ ಶಕ್ತಿ, ಅದ್ ಯಾವ ಒಂದು ಬಲವಾದ ಒಂದು ತೀವ್ರತೆ ಭಾರತಕ್ಕೆ ಆಕೆಯನ್ನು ಸೆಳಿತು. ಭಾರತಕ್ಕೆ ಬಂದು ಆಕೆ ಮಾಡಿದ್ದೇನ್ ಗೊತ್ತಾ ಸ್ನೇಹಿತರೆ? ಬಂಗಾಳದಲ್ಲಿ ಬಂದು ಬಾಗ್ ಬಜಾರ್ ಅನ್ನೋ ಜಾಗದಲ್ಲಿ ನೆಲೆಸಿ ಅಲ್ಲಿನ ಕೊಳಗೇರಿಗಳನ್ನ ತೊಳೆಯೋದೇನು, ಮತ್ತು ಅಲ್ಲಿ ಬಾಲಕಿಯರಿಗೆ ಮಹಿಳಾ ಶಿಕ್ಷಣವನ್ನು ನೀಡೋದೇನು, ಸೇವೆ 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 ಎನ್ನುವ ಒಂದು ಅಗ್ನಿಯಲ್ಲಿ ಸಮಿಧೆಯಂತೆ ಪ್ರಜ್ವಲಿಸ್ತಾಳೆ ನಿವೇದಿತಾ. ಯಾವ ಶಕ್ತಿ ಆಕೆಗೆ ಕಾಡ್ತು? ಹಾಗೆ ಹೇಳಿದಾಗೆ ಯುವ ಬ್ರಿಗೇಡ್ ಚಕ್ರವರ್ತಿ ಸೂಲಿಬೆಲೆ ಅವರು 2017ರಲ್ಲಿ ಅಕ್ಕಳ 150ನೇ ಜಯಂತಿಯನ್ನ ರಾಜ್ಯಾದ್ಯಂತ ಮಾಡಿದ್ರು. ಅಕ್ಕಳ ಸಾಹಿತ್ಯದ ಬಗ್ಗೆ ವಿಮರ್ಶೆ ಮಾಡಿದ್ರು. ಆಗ ಓದಿದಾಗ ಎಂಥ ಅಗಾಧವಾದ ಸಾಹಿತ್ಯ, ಯಾವ ಮಟ್ಟದ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ ಅಕ್ಕ ನಮ್ಗೆ ನೀಡಿತ್ತು. ಓದಿದಾಗ ನನಗೆ ಈ ರೀತಿ ಪ್ರಾರಂಭ ಮಾಡಬೇಕು ಅಂತ.
ಇಡೀ ಅಕ್ಕಳ ಒಂದು ಚರಿತ್ರೆಯನ್ನ ಒಂದು 6 ಅಂಶಗಳಲ್ಲಿ ನಿಮ್ಮ ಮುಂದೆ ನನಗೆ ಯಥಾಶಕ್ತಿ ಪರಿಚಯ ಮಾಡಬೇಕು ಅಂತ ಇದ್ದೀನಿ. ಮೊದಲನೇದಾಗಿ ಅದು ಯಾವ ಒಂದು ತೀವ್ರವಾದ ಆ ಕಾರಣ ಅಕ್ಕಳನ್ನ ಭಾರತಕ್ಕೆ ಸೆಳೆದಿದ್ದು. ಎರಡನೇದಾಗಿ ಅಕ್ಕ ಇಲ್ಲಿ ಭಾರತಕ್ಕೆ ಬಂದು ಶಾಲೆಯನ್ನು ಪ್ರಾರಂಭಿಸ್ತಾಳೆ, ಹೇಗೆ ಪ್ರಾರಂಭಿಸಿದ್ಲು, ಯಾವ ರೀತಿಯ ಒಂದು ಚಾಲೆಂಜಸ್ ಇತ್ತು, ಹೇಗೆ ಅವಳು ಯಶಸ್ವಿಯಾಗಿ ನಡೆಸಿದ್ಲು ನೋಡುವುದು. ಇನ್ನು ಮೂರನೇದು ಅಕ್ಕಳ ಸಾಹಿತ್ಯ, ಎಂಥ ಅಗಾಧವಾದ ಸಾಹಿತ್ಯ ಬರೆದಿದ್ದಾಳೆ ಗೊತ್ತಾ ಅಕ್ಕ. ತುಂಬಾ ಪ್ರಬುದ್ಧವಾದ ಆಂಗ್ಲದಲ್ಲಿ ಲೇಖನಗಳು, ಪದ್ಯಗಳು, ಅವಳ ಸಾಹಿತ್ಯ ತುಂಬಾ ಶ್ರೀಮಂತವಾಗಿದೆ. ಇನ್ನು ನಾಲ್ಕನೇದು ವಿಜ್ಞಾನ ಮತ್ತು ಕಲೆನಲ್ಲಿ ಅಕ್ಕ ತನ್ನನ್ನು ತಾನು ತೊಡಗಿಸಿಕೊಂಡು ಬಹಳ ಸಾಧನೆಯನ್ನು ಮಾಡಿದ್ದಾಳೆ, ಅನೇಕ ಜನರಿಗೆ ಪ್ರೇರಣೆಯಾಗಿದ್ದಾಳೆ. ವೈಯಕ್ತಿಕವಾಗಿ ನನಗೆ ಬಹಳ ಇಷ್ಟವಾದದ್ದು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಕ್ಕ ಆಂಗ್ಲರ ವಿರುದ್ಧ ಕಿಡಿಕಾರಿ ಆಂದೋಲನವನ್ನು ಮಾಡಿದ್ರು ನಿವೇದಿತಾ. ಇನ್ನು ಅಕ್ಕನ ಕೊನೆಯ ದಿನಗಳನ್ನ ಸ್ವಲ್ಪ ಮಟ್ಟಿಗೆ ಹೇಳಿ ಮಾತನ್ನ ನಾನು ಮುಗಿಸ್ಬೇಕು ಅಂತ ಅನ್ಕೊಡಿ. ಅದರಲ್ಲಿ ಸ್ನೇಹಿತರೆ, ಮಾರ್ಗರೆಟ್ ನೊಬೆಲ್ ಅವಳಿಗೆ ಕೆಲವು ವಿಷಯಗಳು ಕಾಡ್ತಿತ್ತು ಪ್ರಾರಂಭದಲ್ಲಿ. ಸಾವು ಬದುಕನ್ನ ಮುಗಿಸಿಬಿಡುತ್ತಾ, ಸಾವಿನ ನಂತರದಲ್ಲಿ ಆ ಸಮಯದಲ್ಲಿ ಆಗುವ ಒಂದು ಘಟನೆಗಳೇನು, ಹೀಗೆ ತುಂಬಾ ಆಲೋಚನೆ ಮಾಡ್ತಿರ್ತಾಳೆ ಅಕ್ಕ. ಅದಕ್ಕೆ ತನ್ನ ಉಪಾಧ್ಯಾಯನಾದ ಮಿಸ್ ಕಾಲಿನ್ಸ್ ಅನ್ನೋರ್ ಬಳಿ ಕೂಡ ಇದನ್ನ ಡಿಸ್ಕಸ್ ಮಾಡ್ತಾಳೆ. ಬೈಬಲ್ ನಲ್ಲಿ ಉತ್ತರಗಳನ್ನ ತಡ್ಕಾಡ್ತಾಳೆ, ಆದರೆ ಬೈಬಲ್ ನಲ್ಲಿ ಅವಳಿಗೆ ಸಮರ್ಪಕವಾದ ಉತ್ತರ ಸಿಗಲ್ಲ. ತನ್ನನ್ನು ತಾನು ಅಲ್ಲಿ ಅವಳ ಜಾಗದಲ್ಲಿದ್ದ ಕೆಲವು ಗಣಿಗಳಲ್ಲಿ ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಅಲ್ಲಿ ಸೇವೆಗೆ ತೊಡಗ್ತಾಳೆ. ಅಲ್ಲಿ ಚರ್ಚಿನವ್ರ ಮಧ್ಯೆ ಬಂದು, ಈ ಯಾರು ಚರ್ಚ್, ಈ ಮಕ್ಕಳೆಲ್ಲ ಕ್ರಿಶ್ಚಿಯನ್ಸೇ ಅಲ್ವಲ್ಲ, ಈ ಮಕ್ಕಳೆಲ್ಲ ಯಾವತ್ತೂ ಕೂಡ ಚರ್ಚ್ಗೆ ಬಂದವರಲ್ವಲ್ಲ, ಇವ್ರಿಗೆ ಯಾಕೆ ಸೇವೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಅಂದ್ರೆ ಆ ಪಾದ್ರಿಗಳು ಆ ಚರ್ಚಿನ ಮನಸ್ಸಿನಲ್ಲಿ ಸೇವೆ ಅನ್ನೋ ಕಲ್ಪನೆ, ಏನಾದ್ರು ಒಂದು ಬೆನಿಫಿಟ್ ಬರಬೇಕು, ಏನಾದ್ರು ಒಂದು ಔಟ್ಕಮ್ ಇರಬೇಕು ಅನ್ನೋ ಒಂದು ಆಲೋಚನೆ ಇರ್ತಾರಲ್ಲ, ಸರಿ ಬರ್ದಲ್ಲೇ ಅವಳೆ ಅಲ್ಲಿಂದ ದೂರ ಉಳಿತಾಳೆ. ಮನಸ್ಸು ಗೊಂದಲದಲ್ಲಿರುತ್ತೆ, ಆಧ್ಯಾತ್ಮಿಕ ತುಡಿತಾ ಇರುತ್ತೆ. ಮಾರ್ಗರೆಟ್ ನೊಬೆಲ್ಗೆ ಸಮರ್ಥವಾಗಿ ನಡೆಸುವ ಒಬ್ಬ ಗುರು ಬೇಕಾಗಿರುತ್ತೆ. ಇನ್ನು ಇತ್ತ ಕಡೆ ಬಂದ್ರೆ ನಿಮ್ಗೆಲ್ಲ ತಿಳಿದಿದೆ, 1893 ಭಾರತೀಯತೆ, ಭಾರತೀಯ ಸಂಸ್ಕೃತಿ, ಹಿಂದೂ ಅಂದ್ರೆ ಯಾರು ಅನ್ನೋದಕ್ಕೆ ಒಂದು ಯೂಟರ್ನ್ ಕೊಟ್ಟಿದ್ದು 1893 ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ. ಸ್ವಾಮಿ ವಿವೇಕಾನಂದರ ಅಮೆರಿಕ ಪತ್ರಿಕೆಗಳು ಹೀರೋ ಮಾಡಿದ್ವು. ನಿಜವಾಗಿ ಹೀರೋನೇ ಆತ. ಸ್ವಾಮೀಜಿ ಆ ಸಮಯಕ್ಕೆ ಅನೇಕ ಉಪನ್ಯಾಸಗಳನ್ನು ಕೂಡ ಕೊಟ್ಟಿರ್ತಾರೆ ಅನೇಕ ಕಡೆ, ಭಾರತೀಯತೆ, ಹಿಂದೂ ಶಿಕ್ಷಣ ಎಲ್ಲದ್ರ ಬಗ್ಗೆ. ಹಾಗೆ ಲಂಡನ್ಗೂ ಕೂಡ ಬರ್ತಾರೆ. ನಿವೇದಿತಾಳ ಏನೇ ಉಪನ್ಯಾಸಗಳನ್ನು ಸ್ವಾಮೀಜಿ ಕೊಟ್ಟರು, ಒಂದು ವಿಷಯ ಸ್ವಾಮೀಜಿನಲ್ಲಿ ಬಹಳ ಕಾಡ್ತಿರುತ್ತೆ. ಏನದು? ಬ್ರಿಟಿಷರ ದಬ್ಬಾಳಿಕೆಯಿಂದ ಭಾರತ ತುಂಬಾ ಬಡತನದಲ್ಲಿ ಬಂದಿದೆ, ಸಾವಿರಾರು ಮಕ್ಕಳು ಇನ್ನೂ ಶಿಕ್ಷಣವನ್ನೇ ಕಂಡಿಲ್ಲ, ಮೂಢನಂಬಿಕೆಗಳು, ಅತಿಯಾದ ಸಂಪ್ರದಾಯತ್ವ, ಮತಾಂಧತೆ, ಏನೆಲ್ಲಾ ಸಮಸ್ಯೆಗಳು ಭಾರತದಲ್ಲಿ. ಏನೋ ಒಂದು ರೀತಿಯ ಖಿನ್ನತೆ ಇರುತ್ತೆ ಸ್ವಾಮೀಜಿಗೆ. ಅವರ ಅಂತರಂಗದಲ್ಲಿ ಸಮಾಜದಲ್ಲಿ ಎಲ್ಲ ಲೌಕಿಕ ವಾಂಛನೆಗಳನ್ನ ದೂರ ಮಾಡಿ ಸಮಾಜ ಸೇವೆಗೆ ನಿಲ್ಲುವಂತ ಒಬ್ಬ ಯುವತಿಯರನ್ನ ಅವರ ಅಂತರಂಗದಲ್ಲಿ ಹುಡುಕ್ತಾ ಇರ್ತಾರೆ. ಹೇಗೆ ಒಬ್ಬ ಗುರು ಒಬ್ಬ ಉತ್ತಮ ಶಿಷ್ಯನ ಹುಡುಕ್ತಿರ್ತಾರೋ, ಹಾಗೆ ಒಂದು ಶಿಷ್ಯೆ ಉತ್ತಮ ಗುರುವನ್ನು ಹುಡುಕ್ತಿರ್ತಾರೆ ಅನ್ನಕ್ಕೆ ಹೇಗೆ ಅವರ ಮಿಲನ ಆಗುತ್ತೆ ಅನ್ನಕ್ಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಹೀಗೆ ಅವರ ಸ್ನೇಹಿತ, ಅಕ್ಕ ಶಾಲೆ ನಡೆಸ್ತಿರ್ತಾಳೆ ಮಾರ್ಗರೆಟ್ ನೊಬೆಲ್. ಅವರ ಸ್ನೇಹಿತ ಬಂದು ಹೇಳ್ತಾನೆ, ಭಾರತದಿಂದ ಯಾರೋ ಒಬ್ರು ಸನ್ಯಾಸಿ ಬಂದಿದ್ದಾರೆ ಅನ್ಸುತ್ತೆ, ನಿನ್ನ ಗೊಂದಲಗಳಿಗೆ ಪರಿಹಾರ ಸಿಗ್ಬೋದೇನೋ, ಹೋಗಿ ಅವಳ ಉಪನ್ಯಾಸಕ್ಕೆ ನೀನು ಹೋಗಿ ಬಾ, ಅವ್ರ ಉಪನ್ಯಾಸಕ್ಕೆ ಅಂತ ಹೇಳ್ತಾರೆ. ಇಲ್ಲದ ಮನಸ್ಸಿನಿಂದ ಮಾರ್ಗರೆಟ್ ನೊಬೆಲ್ ಹೋಗ್ತಾರೆ. ಸ್ವಾಮೀಜಿ ಹೇಗೆ ಉಪನ್ಯಾಸ ಮಾಡ್ತಿದ್ರು ಗೊತ್ತಾ ಸ್ನೇಹಿತರೆ? ಎದುರಿಗೆ ಕುಳಿತವರು ಅವರ ಬುದ್ಧಿಮಟ್ಟವನ್ನ, ಅದರ ಜಾಡನ್ನ ಅನುಸರಿಸಿ ವೇದಾಂತವನ್ನ ವೈಜ್ಞಾನಿಕ ನೆಲೆಹದಿಯಲ್ಲಿ ಉಪನ್ಯಾಸವನ್ನು ಮಾಡ್ತಿದ್ದವರು ಸ್ವಾಮೀಜಿಯವರು. ಪ್ರಶಾಂತವಾದ ಮುಖ, ಕೇಸರಿ ವಸ್ತ್ರವನ್ನು ಧರಿಸಿದ್ದಾರೆ, ನಿಜವಾಗಿ ಕೇಸರಿಯೇ ಆತ. ಸ್ವಾಮೀಜಿ ಸಂಸ್ಕೃತ ಶ್ಲೋಕಗಳನ್ನು ಹೇಳಿ, ಶಿವಸ್ತುತಿಯನ್ನು ಹೇಳಿ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಒಂದು ಮಟ್ಟಕ್ಕೆ ಮಾರ್ಗರೆಟ್ ನೊಬೆಲ್ಗೆ ತೃಪ್ತಿ ಆಗುತ್ತೆ. ಅದಾದ ನಂತರ ಅನೇಕ ಉಪನ್ಯಾಸಗಳನ್ನ ಲಂಡನ್ ನಲ್ಲಿ ಅವರ ಸ್ವಾಮೀಜಿಯ ಉಪನ್ಯಾಸದಲ್ಲಿ ಭಾಗಿಯಾಗ್ತಾಳೆ. ಇಂಥ ಒಂದು ಆ ಮೇಧಾವಿಯನ್ನ ಸ್ವಾಮೀಜಿ ನೀಡುತ್ತಿದ್ದ ಉತ್ತರ ಅವಳಿಗೆ ಬಹಳ ತೃಪ್ತಿ ಹೊಂದಿ, ತನ್ನನ್ನೇ ಗುರುವಾಗಿ ಅವರು ಸ್ವಾಮೀಜಿಯನ್ನ ಗುರುವಾಗಿ ಸ್ವೀಕರಿಸಿ ಪ್ರಣಾಮಗಳನ್ನು ಮಾಡ್ತಾಳೆ. ಸ್ವಾಮೀಜಿಯನ್ನ ಅವಳು ನಡೆಸ್ತಿದ್ದ
ಶಾಲೆಗೂ ಕೂಡ ಕರ್ಕೊಂಡು ಹೋಗ್ತಾಳೆ. ಶಾಲೆಗೆ ಕರ್ಕೊಂಡು ಹೋಗಿ ಅಲ್ಲಿ ಯಾವ ಮಟ್ಟಕ್ಕೆ ಅವಳು ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಎಲ್ಲ ರೀತಿಯ ಅವರ ಮನೋವೃತ್ತಿಗೆ, ಮನೋ ಅಭಿಲಾಷೆಗೆ ಅನುಸರಿಸಿ ಪಾಠಗಳನ್ನ ಹೇಳ್ಕೊಡ್ತಿದ್ರು ಅಂತ ಹೇಳಿ ಸ್ವಾಮೀಜಿಗೆ ಅಕ್ಕ ಮಾರ್ಗರೆಟ್ ನೊಬೆಲ್ ಹೇಳ್ತಾಳೆ. ಸ್ವಾಮೀಜಿಗೆ ಎಲ್ಲೋ ಒಂದ್ ಕಡೆ ಈ ರೀತಿ ಒಂದು ಉತ್ತಮ ಶಿಕ್ಷಣ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೂ ಬೇಕಲ್ವಾ ಅಂತ ಹೇಳಿ ತನ್ನ ಇಂಗಿತವನ್ನು ಹೇಳಿದಾಗ, ಖಂಡಿತ ನಾನು ಬರ್ತೀನಿ ಸ್ವಾಮೀಜಿ ಅಂತ ಹೇಳ್ತಾಳೆ. ಅಕ್ಕ ನಿವೇದಿತಾ ಹೇಳ್ತಾಳೆ. ಸ್ವಾಮೀಜಿ ಭಾರತಕ್ಕೆ ಬರ್ತಾಳೆ. ಭಾರತಕ್ಕೆ ಬಂದ ನಂತರ ಅನೇಕ ಪತ್ರಗಳನ್ನ, ಅವರು ಮಾಡಿದಂತ ಉಪನ್ಯಾಸಗಳನ್ನ ಇವಳು ಬಹಳ ಆಲೋಚನೆ ಮಾಡಿ ಅದರಲ್ಲಿ ನೆಮ್ಮದಿ ಹುಡುಕಿ ಸ್ವಾಮೀಜಿಗೆ ಪತ್ರ ಬರೀತಾಳೆ. ನಾನು ಭಾರತಕ್ಕೆ ಬರ್ತೀನಿ, ನಾನು ಅಲ್ಲಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡ್ತೇನೆ ಅಂತ. ಸ್ವಾಮೀಜಿ ಇದಕ್ಕೊಂದು ಉತ್ತರ ಬರೀತಾರೆ ಸ್ನೇಹಿತರೆ. ಹೇಗೆ ಬರೀತಾರೆ ಗೊತ್ತಾ? ಮಾರ್ಗರೆಟ್, ಬಾ, ನಿನಗೆ 100 ನಮಸ್ಕಾರಗಳು, ಭಾರತಕ್ಕೆ ಬಾ. ಕೆಲವು ಅಂಶಗಳನ್ನು ನಿನಗೆ ಜ್ಞಾಪಕ ಇರಬೇಕು. ಈ ಒಂದು, ಇಲ್ಲಿನ ಹವಾಗುಣ ಹೇಗಿದೆ ಗೊತ್ತಾ ಮಾರ್ಗರೆಟ್? ಇಲ್ಲಿನ ಚಳಿಗಾಲ ನಿಮ್ಮ ಬೇಸಿಗೆ ಕಾಲ ಇದ್ದಂತೆ. ನಿಮ್ಮ ಬಿಳಿಯರಿಗೆ ಇಲ್ಲಿನ ಬೇಸಿಗೆ ಕಾಲ ಆಗಲ್ಲ, ಹವಾಗುಣ ನಿನಗೆ ಆಗಲ್ಲ, ಬಹಳ ಕಷ್ಟ ಇದು. ಅಂದ್ರೆ ಇಂಡೈರೆಕ್ಟ್ ಆಗಿ ನೀ ಬರಬೇಡ ಅಂತ ಹೇಳ್ತಾ ಇರೋದು ಸ್ವಾಮೀಜಿ. ಇನ್ನು ಎರಡನೇದು ಮುಖ್ಯವಾಗಿ ಭಾರತದ ಚಿತ್ರಣ ಹೇಗಿದೆ ಗೊತ್ತಾ? ಈಗ ಬ್ರಿಟಿಷರ ದಬ್ಬಾಳಿಕೆಯಿಂದ ಬಡತನ ಕಾಡ್ತಿದೆ, ಅರೆನಗ್ನ ಜನ, ಸಾವಿರಾರು ಹೆಣ್ಣು ಮಕ್ಕಳು ಶಾಲೆಯನ್ನೇ ಕಂಡಿಲ್ಲ. ನೀ ಬರ್ತೀನಿ ನಿಂತಿದ್ಯಾ, ಇಲ್ಲಿ ಬಂದ್ರೆ ನಿನ್ನ ಜನ ಸ್ವೀಕರಿಸ್ತಾರೆ ಅನ್ಕೊಂಡಿದ್ಯಾ? ಖಂಡಿತವಾಗಿಲ್ಲ. ಬಿಳಿಯರ ಬಗ್ಗೆ ಅವರಿಗೆ ಸಿಟ್ಟಿದೆ, ನಿಮ್ಮ ಒಂದು ದಬ್ಬಾಳಿಕೆ ಬಗ್ಗೆ ಅವರಿಗೆ ನೊಂದ್ಕೊಂಡಿದ್ದಾರೆ ಮಾರ್ಗರೆಟ್. ಇಷ್ಟಾಗಿ ನೀನು ಬರಬೇಕು ಅಂತಿದ್ರೆ ಭಾರತಕ್ಕೆ ಸೇವಾ ಮಾರ್ಗದಿಂದ ಇಲ್ಲಿ ಬಂದು ನಾನು ಕಲಿತೀನಿ, ಅಹಂಭಾವನೆ ಇಲ್ದಲೆ ನಾನು ಸೇವೆಗೈತೀನಿ ಇಲ್ಲಿ ಈ ಬಡ ಜನರಲ್ಲಿ ಅನ್ನೋ ಒಂದು ಆಲೋಚನೆಯಿಂದ ಇದ್ರೆ ನೀನು ಬಾ, ನಿನಗೆ 100 ನಮಸ್ಕಾರಗಳು, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಸ್ವಾಮೀಜಿ ಮಾತಿಗೆ 1898 ಜನವರಿಯಲ್ಲಿ ಮಾರ್ಗರೆಟ್ ನೊಬೆಲ್ ಭಾರತಕ್ಕೆ ಬರ್ತಾಳೆ. ಸ್ವಾಮೀಜಿ ಅಲ್ಲಿ ಯುರೋಪ್ನಲ್ಲಿ, ಅಮೆರಿಕಲ್ಲಿ ಇದ್ದ ಬಗ್ಗೆ, ಭಾರತದಲ್ಲಿ ಇದ್ದ ಬಗ್ಗೆ ಬಹಳ ವ್ಯತ್ಯಾಸ ಇರುತ್ತೆ. ಎಷ್ಟು ಆಟಗಳನ್ನ ಆಡಿಸ್ತಾರೆ ಗೊತ್ತಾ ನಿವೇದಿತಾಗೆ? ಎಷ್ಟು ಕಠಿಣ ಅವಳಿಗೆ ಪರೀಕ್ಷೆಗಳನ್ನ ನೀಡ್ತಾರೆ ಗೊತ್ತಾ? ಗಂಟೆಗಟ್ಟಲೆ ಧ್ಯಾನವನ್ನ ಹೇಳ್ಕೊಡುವಂಥದ್ದು, ಮತ್ತು ಅವಳಿಗೆ ಉತ್ತರ ಭಾರತದಲ್ಲಿ ಯಾತ್ರೆಗಳನ್ನ ಕೈಕೊಂತಾರೆ. ಅದಾದ ತಕ್ಷಣಕ್ಕೆ ಅವರ ಇಂಗಿತದಲ್ಲೇ ಅವರ ಇಷ್ಟಾರ್ಥಕ್ಕೆ ತಕ್ಕಂತೆ ಶಾಲೆ ಮಾಡೋದಕ್ಕೆ ಬಿಡಲ್ಲ. ಅವಳಿಗೆ ಪಕ್ವವಾಗ್ಬೇಕು, ಆ ಹಿಂದೂ ಭಾರತೀಯ ಪದ್ಧತಿಯನ್ನು ಅವಳು ಅಳವಡಿಸ್ಕೋಬೇಕು. ಅದಾದ ನಂತರ ಆಲೋಚನೆ ಮಾಡೋಣ ಅಂತ ಹೇಳ್ತಿರ್ತಾಳೆ. ಇವಳು ನಿವೇದಿತ ಕೇಳ್ತಿರ್ತಾಳೆ, ಮಾರ್ಗರೆಟ್ ಯಾವಾಗ ಪ್ರಾರಂಭ ಮಾಡೋಣ ಅಂತ. ಸ್ವಾಮೀಜಿ ಅದಕ್ಕೆ ಆತರ ಮಾಡಲ್ಲ. ಎಲ್ಲ ಆದ ನಂತರ ಮಾರ್ಚ್ ತಿಂಗಳಿನಲ್ಲಿ, ಅದೇ 1898, ಇವಳಿಗೆ ಆ ಒಂದು ಕಲ್ಕತ್ತನಲ್ಲಿ ಬಹಳ ಪ್ಲೇಗ್ ಸಮಸ್ಯೆ ಬರುತ್ತೆ. ಪ್ಲೇಗ್ ಸಮಸ್ಯೆನಲ್ಲಿ ನಿವೇದಿತಾಳೆ ಮುಂದಾಳತ್ವ ವಹಿಸಿ ಅನೇಕ ಜನರಿಗೆ ಸೇವೆ ಮಾಡ್ತಾಳೆ, ಒಂದು ಹಂತಕ್ಕೆ ಪಕ್ವವಾಗ್ತಾಳೆ ಅಂತ ಹೇಳಿ, ಅದಾದ ನಂತರ 1898ರಲ್ಲಿ ಮಾರ್ಗರೆಟ್ ನೊಬೆಲ್ಗೆ ನಿವೇದಿತಾ ಅಂತ ನಾಮಕರಣವನ್ನ ವಿವೇಕಾನಂದರು ಮಾಡ್ತಾರೆ. ಶ್ರೀಮಾತೆಯವರ ಆಶೀರ್ವಾದ ಕೂಡ ನಿವೇದಿತಾಳಿಗೆ ಸಲ್ಲುತ್ತೆ. ಕೂಕಿ ಅಂತ ಬಹಳ ಪ್ರೀತಿಯಿಂದ ಶ್ರೀಮಾತೆಯವರು ಕರೆಸ್ತಿರ್ತಾರೆ. ಪುರುಷೋತ್ತಮಾನಂದರು ಬರೆದಂತ ಶಾರದಾ ಮಾತಿನಲ್ಲಿ ಸಾರಾಬುಲ್, ಜೋಸೆಫಿನ್ ಮೆಕ್ಲಾಯ್ಡ್ ಮತ್ತು ನಿವೇದಿತರ ಅವರ ಒಡನಾಟ ಹೇಗಿತ್ತು, ಯಾವ ಮಟ್ಟದಲ್ಲಿ ಪ್ರೇಮ ವಿಶ್ವಾಸಗಳಿಂದ ತುಂಬಿತ್ತು ಅಂತ ಓದಿದ್ರೆ ಬಹಳ ಚೆನ್ನಾಗಿದೆ ಸ್ನೇಹಿತರೆ. ದೀಪಾವಳಿ ದಿನದಂದು ಕಾಳಿ ಪೂಜೆ ಮಾಡಿ ಶಾರದೆ ಮಾತೆಯವರ ಉಪಸ್ಥಿತಿಯಲ್ಲಿ ಅವರ ಇಷ್ಟಾರ್ಥಕ್ಕೆ ನೆರವೇರೋ ಹಾಗೆ ರಾಮಕೃಷ್ಣ ಶಾರದಾ ಮಿಷನ್ ಅನ್ನೋ ಒಂದು ಬಾಲಕಿಯರ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ನವೆಂಬರ್ ತಿಂಗಳಲ್ಲಿ. ಇದೇ ನವೆಂಬರ್ ತಿಂಗಳ ಸುಮಾರು ಒಂದು 100 ವರ್ಷಗಳ ಕೆಳಗೆ. ಆಗ ಶಾಲೆ ಪ್ರಾರಂಭ ಮಾಡಿದ್ರು ನಿಜ, ಜನ ಬರ್ಬೇಕಲ್ಲ, ಮಕ್ಕಳು ಬರ್ಬೇಕಲ್ಲ, ಅದಕ್ಕೆ ಅಲ್ವಾ ಇವ್ರ ಬಗ್ಗೆ ಯಾವ ಮಟ್ಟದ ಟ್ರಸ್ಟ್ ಫ್ಯಾಕ್ಟರ್ ಇದೆ. ಆದ್ರೂ ಕೂಡ 3-4 ಮಕ್ಕಳಿಂದ ಶಾಲೆಯನ್ನು ಪ್ರಾರಂಭ ಮಾಡ್ತಾಳೆ ನಿವೇದಿತಾ. ಅದು ಯಾರು 3-4 ಮಕ್ಕಳು ವಿವೇಕಾನಂದರ ಬಲವಂತಿಕೆಯಿಂದ ಮಕ್ಕಳು ಶಾಲೆಗೆ ಬಂದಿದ್ದು. ಅದಾದ ನಂತರ ಕೆಲವು ಸೂಕ್ಷ್ಮವನ್ನ ಒಂದು ಸರ್ವೆಯನ್ನು ಮಾಡಿ ನಿವೇದಿತಾ, ಆಗಿನ ಕಾಲದಲ್ಲಿ ಆ ಬಾಗ್ ಬಜಾರ್ನಲ್ಲಿ ಬಾಲ ವಿಧವೆಯರು ತುಂಬಾ ಇದ್ರು ಸ್ನೇಹಿತರೆ, ಹೆಚ್ಚಾಗಿದ್ರು ಬಾಲ ವಿಧವೆಯರು. ಅವ್ರ ಮನೆಗೆ ಹೋಗಿ ಅವರ ತಂದೆ ಮಕ್ಕಳನ್ನ ಯಾರು ಕಳಿಸ್ತಿರ್ಲಿಲ್ಲ, ಹೆಣ್ಣು ಮಕ್ಕಳಂತೂ ಕಳಿಸ್ತಾನೆ ಇರ್ಲಿಲ್ಲ ಅವರೆಲ್ಲ. ಬ್ರಿಟಿಷರು ಯಾವ ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ತಿರುಚಿದ್ರು ಅನ್ನೋದು ಆ ಮಟ್ಟದಲ್ಲಿ ಗೊತ್ತಾಗುತ್ತೆ. ಫುಟ್ಫಾಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅನ್ನೋದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಇರ್ಲಿಲ್ಲ ಆ ಸಮಯದಲ್ಲಿ ಅಂತ ನಿವೇದಿತಾ ಬರೀತಾರೆ. ಇದೇ 100 ವರ್ಷದ ಮುಂಚೆ ನಿಮ್ಮ ಮಾಹಿತಿಗೆ ಹೇಳ್ತೀನಿ ಸ್ನೇಹಿತರೆ, ಚೆಲುವ ತರುವಂತದ್ದು ಬ್ಯೂಟಿಫುಲ್ ಮೈಂಡ್ ಅಂತ ಧರ್ಮಪಾಲ್ ಜಿ ಅಂತವರು 18ನೇ ಶತಮಾನದಲ್ಲಿ ಭಾರತೀಯ ಶಿಕ್ಷಣ ಎಷ್ಟು ಉಚ್ಛಾಯವಾಗಿತ್ತು,
ಬ್ರಿಟಿಷರು ಬಂದು ಅದನ್ನ ಹೇಗೆ ಕಿತ್ತೋಗಿದ್ರು ಅನ್ನೋದನ್ನ ತುಂಬಾ ವಿವರವಾಗಿ ಕೊಟ್ಟಿದ್ದಾರೆ. ನಮ್ಮ ಹಾಸನದಲ್ಲಿ ದುದ್ದ ಗ್ರಾಮದಲ್ಲಿ ಇಷ್ಟ್ರ ಮಟ್ಟಿಗೆ ಹೆಣ್ಣು ಮಕ್ಕಳು ಓದ್ತಾ ಇದ್ರು, ಇಷ್ಟು ಮಟ್ಟಿಗೆ ಗಂಡು ಮಕ್ಕಳು ಓದ್ತಿದ್ರು ಅಂತ ವಿವರಗಳನ್ನ ಸಲ್ಲಿಸ್ತಾರೆ. ಅರಸೀಕೆರಣಿ ಎಷ್ಟು ಮಕ್ಕಳು ಇದ್ರು ಅಂತ ಧರ್ಮಪಾಲ್ಜಿ ವಿವರಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಆಳಕ್ಕೆ ಇಳಿದು ಧರ್ಮಪಾಲ್ಜಿ ಕೊಟ್ಟಿ ಇವೆಲ್ಲ ಅಲ್ಲಿ ಬ್ರಿಟಿಷ್ ಲೈಬ್ರರಿಲಿ ಕೂತವರೆಲ್ಲ ಬರ್ದಿದ್ದು. ಚೆಲುವ ತರುವಂತ ಕನ್ನಡಕ್ಕೆ ಭಾಷಾಂತರ ಆಗಿದ್ದ ಪುಸ್ತಕ ಅದು. ಈ ರೀತಿ ಅವರು ಪಾಠಗಳನ್ನು ಮಾಡ್ತಿದ್ದಾಗ ಒಂದು ಬಾಲ ವಿಧವೆ ಗಿರಿಬಾಲ ಘೋಷ್ ಅಂತ, ಆಕೆ ಮುಂದೆ ಭಾರತಿ ಪ್ರಾಣ ಅಂತ ಪರಿವ್ರಾಜಕಳಾಗಿ ನಿವೇದಿತಾಳಿಂದ ನೇರ ಶಿಷ್ಯ ಆದ ಆಕೆ ದೊಡ್ಡ ಶಾಲೆಯಾಗಿ ಅದನ್ನ ಶಾಲೆಯನ್ನು ಬೆಳೆಸ್ತಾಳೆ. ನಾನು ಆ ಶಾಲೆಗೆ ಹೋಗಿದ್ದೀನಿ ಸ್ನೇಹಿತರೆ. ಬಂಗಾಳಿ ಸ್ಯಾರೆ ಉಟ್ಟು ಸೀರೆಯನ್ನು ಉಡಿಸಿ ಕೆಂಪು ಬಿಳಿಯ ವಸ್ತ್ರ, ಕೆಂಪು ಬಾರ್ಡರ್ ಇರುವಂತ ಎಲ್ಲ ಮಕ್ಕಳಿಗೆ ಸೀರೆಯಲ್ಲಿ 8ನೇ ಕ್ಲಾಸಿಂದ ಹಿಡಿದು ಆ ಶಾಲೆ ಪ್ರಾಂಶುಪಾಲರು ಕೂಡ ಬಳಿ ಕೂಡ ಮಾತನಾಡಿನಿ. 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಶಾಲೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ಕಲ್ಕತ್ತಾನಲ್ಲಿ ನಿವೇದಿತ ಪ್ರಾರಂಭ ಮಾಡಿದ ಶಾಲೆ ಬಹಳ ಉನ್ನತ ಮಟ್ಟದಲ್ಲಿದೆ. ಹೇಗ್ ನಡೀತಿದ್ಲು ಗೊತ್ತಾ ನಿವೇದಿತ ಶಾಲೆ? ಒಂದು ಮಾತನ್ನ ಹೇಳ್ತಾಳೆ ಸ್ನೇಹಿತರೆ, ಈಗಿನ ಕಾಲಘಟ್ಟಕ್ಕೂ ಕೂಡ ಅದು ಎಷ್ಟು ಅನ್ವಯ ಆಗುತ್ತೆ ಅಂತಂದ್ರೆ ಅದನ್ನ ಇಲ್ಲಿ ಈ ರೀತಿ ನಿವೇದಿತ ಹೇಳ್ತಾಳೆ. ಯಾವುದೇ ಮಕ್ಕಳಿಗೆ ಒತ್ತಾಯ ಪೂರ್ವಕವಾಗಿ ನಿವೇದಿತ ಪಾಠವನ್ನು ಹೇಳ್ಕೊಡ್ಲಿಲ್ಲ. ಬಾಲಕಿಯರ ಆ ಮನೋವೃತ್ತಿ, ಅವರ ಅಭಿಲಾಷೆಗೆ ತಕ್ಕಂತೆ ಓದು ಬರಹ ಹೇಳ್ಕೊಡ್ತಿದ್ಲು ಅಂತ ಕೆಲವು ಮಾತನ್ನ ಬರೆದಿದ್ದಾಳೆ. ಎಷ್ಟು ಮಾರ್ಮಿಕವಾಗಿದೆ ಅಂತಂದ್ರೆ ಶಿಕ್ಷಣ ಕುರಿತಂತೆ ನಿವೇದಿತ ಮಾಡಿದಂತ ಆಲೋಚನೆಗಳು, ಮಕ್ಕಳನ್ನ ಮುದ್ದು ಮಾಡಿ ಅವರ ತಂದೆ ತಾಯಿರ ಆಸೆ ಆಕಾಂಕ್ಷೆಗಳನ್ನ ಮಕ್ಕಳ ಮೇಲೆ ಹೊರಿಸುವಂತವರಾಗ್ಲಿ ಅಥವಾ ಬದುಕನ್ನು ಕುರಿತಂತೆ ತಮ್ಮ ಚಿಂತನೆಗಳನ್ನ ಮಕ್ಕಳ ಮೇಲೆ ಹೇರಿ ಅವರ ಆಂತರಿಕ ಮನೋವಿಕಾಸಕ್ಕೆ ಅವಕಾಶ ಕೊಡದ ಗುರುಗಳು ನಿಜವಾದ ಶತ್ರುಗಳು. ಮುಖ್ಯವಾಗಿ ಮಕ್ಕಳ ಮನೋವಿಕಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲರಿಗೂ ಕೂಡ ಇಂಜಿನಿಯರು ವೈದ್ಯಕೀಯ ನೇಣು ಹಾಕೊಳಕ್ಕಾಗಲ್ಲ, ಅಗಾಧವಾಗಿದೆ. ಎಲ್ಲ ರೀತಿಗೂ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಆಗ್ಲೇ ನಿವೇದಿತ ಹೇಳಿರ್ತಾಳೆ. ಬಹಳ ಜನ ಒಳ್ಳೆ ವಿದ್ಯಾರ್ಥಿಗಳು ಆ ಶಾಲೆಯಿಂದ ಬರ್ತಾರೆ. ಶಾಲೆಯಲ್ಲಿ ಒಂದೇ ಮಾತರಂ ಹೇಳೋದು ಕಡ್ಡಾಯವಾಗಿತ್ತು. ಬಂಗಾಳ ವಿಭಜನೆ ಸಮಯದಲ್ಲಿ ಸ್ನೇಹಿತರೆ ಒಂದೇ ಮಾತರಂ ಹೇಳೋದೇ ನಿಷೇಧವಾಗಿತ್ತು. ಜೈಲು ಹಾಕ್ತಿದ್ರು ಬ್ರಿಟಿಷರು. ಒಂದೇ ಮಾತರಂನ ಕಡ್ಡಾಯ ಮಾಡಿರ್ತಾಳೆ. ಚಂಡಿ ಶತಕವನ್ನ ಓದಿಸ್ತಿರ್ತಾಳೆ. ಅರ್ಥಮೆಟಿಕ್, ಜಿಯೋಗ್ರಫಿ ಎಲ್ಲ ರೀತಿಯಲ್ಲಿ ಭಾರತೀಯ ಕಲೆ ಕೂಡ ಹೇಳ್ಕೊಡ್ತಿದ್ರು ನಿವೇದಿತ. ಮತ್ತು ಒಂದು ದಿನ ಹೀಗೆ ಮಕ್ಕಳಿಗೆ ಪಾಠ ಮಾಡುವಾಗ ಭಾರತದ ರಾಣಿ ಯಾರು ಅಂತ ಕೇಳ್ತಾರೆ. ಮಕ್ಕಳು ಭಾರತದ ರಾಣಿ ಯಾರು ಅಂತಂತಂದ್ರೆ ಕ್ವೀನ್ ವಿಕ್ಟೋರಿಯಾ ಅಲ್ವಾ ಅಂತ ಹೇಳ್ತಾರೆ. ಆಗ ನಿವೇದಿತ ಹೇಳ್ತಾಳೆ, ಕ್ವೀನ್ ವಿಕ್ಟೋರಿಯಾ ಹೇಗಾಗ್ತಾಳೆ ಭಾರತದ ರಾಣಿ? ಭಾರತದ ರಾಣಿ ಸೀತೆ, ಭಾರತದ ರಾಣಿ ಸಾವಿತ್ರಿ ಅಂತ ಹೇಳಿ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳಿ ಮಕ್ಕಳಿಗೆ ಬಹಳ ಪ್ರೇರಣೆಯನ್ನ ನೀಡ್ತಾರೆ. ಇನ್ನು ಅಕ್ಕನ ಸಾಹಿತ್ಯಕ್ಕೆ ಬಂತು ಅಂತಂದ್ರೆ ಸ್ನೇಹಿತರೆ ಅಗಾಧವಾದ ಪುಸ್ತಕಗಳನ್ನ ಅಕ್ಕ ಬರೆದಿದ್ದಾಳೆ. ನಾನು ಆಗ್ಲೇ ಹೇಳಿದ ಹಾಗೆ ಸ್ವಾಮೀಜಿ ಜೊತೆಗೆ ಕೊಲಂಬೋದಿಂದ ಆಲ್ಮೋರಕ್ಕೆ ಅಂತ ಅಲ್ಲಿ ನಡೆದ ಘಟನೆಗಳನ್ನ, ಅಲ್ಲಿ ನಡೆದಂತ ಆ ಒಂದು ಅಪರೂಪದ ಸನ್ನಿವೇಶಗಳನ್ನೆಲ್ಲ ಅಕ್ಕ ತುಂಬಾ ಚೆನ್ನಾಗಿ ದಾಖಲೆ ಮಾಡಿದ್ದಾಳೆ. ರಾಮಾಯಣ ಮಹಾಭಾರತದ ಮೇರು ವ್ಯಕ್ತಿತ್ವಗಳನ್ನು ಕೂಡ ಅಕ್ಕ ಬರೆದಿದ್ದಾಳೆ. ಇದರಲ್ಲಿ ಮುಖ್ಯವಾಗಿ ಒಂದು ಕಾಳಿ ಬಗ್ಗೆ. ಅಕ್ಕ ಭಾರತಕ್ಕೆ ಬಂದಾಗ ಕಾಳಿ ಘಾಟ್ಗೆ ಸ್ವಾಮಿ ವಿವೇಕಾನಂದರ ಜೊತೆ ಹೋಗ್ತಾಳೆ. ಇವಳು ಬಿಳಿಯಳು, ಇವಳು ಮ್ಲೇಚ್ಛರು ಅಂತ ಹೇಳಿ ಅಕ್ಕನಿಗೆ ಅವಕಾಶವನ್ನು ನೀಡಲ್ಲ. ಕಾಳಿ ದೇವಸ್ಥಾನದಲ್ಲಿ ಕಾಳಿ ದರ್ಶನ ಆಗಲ್ಲ. ಅವಳಿಗೇನ್ ಬೇಜಾರಾಗಲ್ಲ. ಆದ್ರೆ ಅವಳು ಬಂದು ಸ್ವಲ್ಪ ದಿನದ ನಂತರ ಕಾಳಿ ಪೂಜೆ, ಕಾಳಿಯ ಬಗ್ಗೆ ಅಕ್ಕ ಉಪನ್ಯಾಸವನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಬ್ರಹ್ಮ ಸಮಾಜ ಬಹಳ ಉಚ್ಛಾಯ ಸ್ಥಿತಿಯಲ್ಲಿ ಇದ್ದಿತ್ತು. ಈ ಭಯಂಕರ ದೇವತೆಯನ್ನು ಯಾಕೆ ಪೂಜೆ ಮಾಡಬೇಕು, ಈ ಉಗ್ರ ದೇವತೆಯನ್ನು ನಾವು ಧಿಕ್ಕರಿಸ್ತೀವಿ ಅಂತ ಹೇಳಿ ಕಾಳಿ ಪೂಜೆ, ಕಾಳಿನ ಬ್ರಹ್ಮ ಸಮಾಜದವರು ಧಿಕ್ಕರಿಸಿರ್ತಾರೆ. ಅದರ ಲೀಡ್ ಮಾಡಿದಂತ ಕೇಶವಚಂದ್ರ ಸೇನ್ ಅಂತೂ ಯಾವ ಮಟ್ಟಕ್ಕೆ ಅಂತಂತಂದ್ರೆ ಈ ಕಾಳಿ ಪೂಜೆಯನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು ನವರಾತ್ರಿ ಟೀಮಲ್ಲಿ ಅಂತ. ಅದೇ ಒಂದು ಗಾಳಿ ನಮ್ ಈಗಿನ ಮಮತಾ ಬ್ಯಾನರ್ಜಿಗೂ ಬಡದಿದೆ ಅನ್ಸುತ್ತೆ. ನಮ್ಮ ದುರ್ದೈವಾದ ಆ ಮಟ್ಟಕ್ಕೆ ಒಂದು ಎಗೆನೆಸ್ಟ್ ಇರುತ್ತೆ ಕಾಳಿ ಪೂಜೆ ಬಗ್ಗೆ. ಅಕ್ಕ ಕಾಳಿ ಪೂಜೆ ಬಗ್ಗೆ ಮಾತನಾಡ್ಬೇಕು ಅಂತ ಕೂತ್ಕೊಂಡಾಗ ಆಲ್ಬರ್ಟ್ ಹಾಲ್ ನಲ್ಲಿ 3000ಕ್ಕಿಂತ ಹೆಚ್ಚು ಜನ ಸೇರಿರ್ತಾರೆ. ಸ್ವಾಮೀಜಿ ಉಪಸ್ಥಿತಿ ಇರುತ್ತೆ. ಹೇಗೆ ಮಾತನಾಡ್ತಾಳೆ ಗೊತ್ತಾ ಸ್ನೇಹಿತರೆ ಕಾಳಿ ಬಗ್ಗೆ? ಅಕ್ಕ ಪ್ರಾರಂಭ ಮಾಡ್ತಾಳೆ. ಹೇಗಿದ್ಲು ಗೊತ್ತಾ ಅಕ್ಕನ ಆಲೋಚನೆಯಲ್ಲಿ ಕಾಳಿ?
ಸುತ್ತ ಹರಡಿರುವಂತ ಕೂದಲು, ನಗ್ನವಾದ ದಿಗಂಬರಳಾಗಿ ಕಾಳಿ ನಿಂತಿದ್ದಾಳೆ. ಶ್ಯಾಮಲ ಬಣ್ಣದ ಕಾಳಿ, 4 ಕೈ ಇದೆ, 2 ಕೈ ಆಶೀರ್ವಾದದ ಭಂಗಿಯಲ್ಲಿದ್ರೆ ಇನ್ನೊಂದು ಕೈಯಲ್ಲಿ ಕತ್ತಿ ಹಿಡಿದಿದ್ದಾಳೆ, ಇನ್ನೊಂದು ಕೈಯಲ್ಲಿ ರುಂಡವನ್ನು ಹಿಡಿದಿದ್ದಾಳೆ. ಆ ರುಂಡದಲ್ಲಿ ರಕ್ತ ತೊಟಕ್ತಾ ಇದೆ. ಕೊರಳಿಗೆ ರುಂಡಗಳ ಮಾಲೆಗಳನ್ನೇ ಧರಿಸಿದ್ದಾಳೆ ಕಾಳಿ. ಆ ರುಂಡಗಳ ಮಾಲೆ ಧರಿಸಿದ್ರೂ ಕೂಡ ಅವಳಿಗಿನ್ನೂ ಸಾಕಾಗಿಲ್ಲ. ಕೈನಲ್ಲಿ ಫ್ರೆಶ್ ಆಗಿನೂ ಆ ರುಂಡ ಕಡ್ದಿ ರಕ್ತ ತೊಟುಕ್ತಿರುವಂತ ಒಂದು ರುಂಡವನ್ನ ಕೈನಲ್ಲಿ ಹಿಡಿದಿದ್ದಾಳೆ. ಬಲಗಾಲಿನಿಂದ ಶಿವನ ಎದೆ ಮೇಲೆ ಕಾಲಿಟ್ಟಿದ್ದಾಳೆ. ವಿಭೂತಿ ಬಳಕೊಂಡ ಶಿವ ಶಿಷ್ಟ ರಕ್ಷಣಾ ದುಷ್ಟ ಶಿಕ್ಷಣ ಅಂತ ಹೇಳಿ ಆಕೆಯ ವೈಭವವನ್ನು ನೋಡ್ತಿದ್ದಾನಂತೆ. ಇದು ಕಾಳಿ. ಭಯಾನಕವ? ಹೌದು. ಅಪರೂಪವ? ಹೌದು. ಆದ್ರೆ ಇದು ಬಹು ಸುಂದರವಾದ್ದು. ಯಾಕೆ ಗೊತ್ತಾ? ಕಾಳಿ ಅಂತಂದ್ರೆ ಏನು? ಕಾಳಿ ಮೃತ್ಯುವಿನ ರೂಪ. ಭಾರತೀಯ ಪ್ರಾಚೀನ ಸಂಸ್ಕೃತಿಯಲ್ಲಿ ಇಲ್ಲಿನ ಋಷಿಗಳು ಮೃತ್ಯುವನ್ನೇ ಪೂಜಿಸ್ತಿದ್ರು. ಸಾವಿಗೆಲ್ಲ ಹೆದರಿ ಹೋಗ್ತಾರೆ. ಆದ್ರೆ ಈ ಮೃತ್ಯುವನ್ನೇ ನಾವು ಪೂಜಿಸಿದಾಗ ನಾವು ಅದನ್ನ ಗೆಲ್ತೀವಿ ಅನ್ನೋ ಒಂದು ಭಾವ ಅಂತ ಹೇಳಿ ಕಾಳಿ ಬಗ್ಗೆ ಹೇಳ್ತಾಳೆ. ಇನ್ನು ಪಶು ಬಲಿ ಬಗ್ಗೆ ಕೂಡ ಭಕ್ತ ತನ್ನ ರಕ್ತವನ್ನ ಅದ್ದಿ ಆಕೆಯ ಕಾಳಿ ಪಾದಿಗೆ ಅರ್ಪಿಸ್ತಾ ಇದ್ದಾನೆ. ಅದರ ಸಂಕೇತವಾಗಿ ಪಶು ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ದೀರ್ಘಾವಧಿಯಾಗಿ ಕಾಳಿಯ ಒಂದು ಬಗ್ಗೆ ಉಪನ್ಯಾಸವನ್ನು ಕೊಡ್ತಾಳೆ. ಈ ಉಪನ್ಯಾಸ ಇಡೀ ಬಂಗಾಳದಲ್ಲಿ ಮನೆ ಮಾತಾಗುತ್ತೆ. ಅಕ್ಕಳಿಗೆ ತುಂಬಾ ಪ್ರಶಂಸೆ ಬರುತ್ತೆ. ಅದೇ ಸಮಯಕ್ಕೆ ಬಂಗಾಳದ ಈ ಬ್ರಹ್ಮ ಸಮಾಜದವ್ರನ್ನ ತುಂಬಾ ಎದುರು ಹಾಕೋಬೇಕಾಗುತ್ತೆ ಅಕ್ಕ. ಅಷ್ಟಾದ್ರೂ ಕೂಡ ಅಕ್ಕ ಬರೀ ನೋಡಿ, ಆಲೋಚನೆ ಮಾಡಿ ಸ್ನೇಹಿತರೆ, ಬಂಗಾಳದ ಈ ದೇವತೆಯನ್ನ ಯಾವುದೇ ಒಂದು ಪೂರ್ವ ಸಂಸ್ಕಾರವನ್ನು ಕಡಿದು ಹಾಕೊಳ್ಳದಲೆ ಕಾಳಿಯನ್ನ ಒಬ್ಳು ವೇದೇಶಿಗಳು ಇಷ್ಟು ಸುಲಭವಾಗಿ ಸ್ವೀಕರಿಸಕ್ಕೆ ಆಗಲ್ಲ. ಸ್ವಾಮೀಜಿಯವರ ಶ್ರೀರಕ್ಷೆ ಅಕ್ಕ ಆ ಕಾಳಿ ಬರೀ ಅವಳಿಗೆ ಒಂದು ಸತ್ಯದ ಪ್ರತೀಕವಾಗಿರ್ಲಿಲ್ಲ. ಮುಂದೆ ಅಕ್ಕಳ ಎಲ್ಲ ಕೆಲಸಕ್ಕೂ ಕೂಡ, ಅವಳ ಎಲ್ಲ ಕೆಲಸ ಕ್ರಿಯೆಗಳಿಗೆ ಅಕ್ಕ ಆ ಸತ್ಯದ ಪ್ರತೀಕವಾಗಿತ್ತು. ಕಾಳಿ ಶಕ್ತಿಯಾಗಿತ್ತು ಅಕ್ಕನಿಗೆ. ಒಬ್ಬ ವಿಮರ್ಶಕರು ಒಂದು ಮಾತು ಹೇಳ್ತಾರೆ ಹೀಗೆ, ಅವಳ ಮನೆಗೆ ಇಂಟರ್ವ್ಯೂಗೆ ಹೋದಾಗ ಕಿಟಕಿಯಲ್ಲಿ ಯಾವುದೋ ಒಂದು ಕಪ್ಪು ಕಾರು ಮೋಡವನ್ನು ನೋಡಿ ಕಾಳಿ ಕಾಳಿ ಅಂತ ಭಾವಪರವಶಳಾಗಿ ಅಕ್ಕ ಕೂಗ್ತಿದ್ಲಂತೆ. ಅಷ್ಟರ ಮಟ್ಟಿಗೆ ತನ್ನಲ್ಲಿ ಆ ಕಾಳಿಯನ್ನ ಅವಳು ಸ್ವೀಕರಿಸಿದ್ಲು. ಇನ್ಫ್ಯಾಕ್ಟ್ ಸ್ವಾಮೀಜಿ ಹೋದ ನಂತರ ಅಕ್ಕಳ ಕಾರ್ಯ ಭಾರತದಲ್ಲಿ ಯಾವ ಮಟ್ಟಕ್ಕೆ ಅವಳನ್ನು ಸಂಚಾರ ಮಾಡ್ತು ಗೊತ್ತಾ? ಇಡೀ ಭಾರತದಾದ್ಯಂತ ಸಂಚರಿಸಿ ಅನೇಕ ಉಪನ್ಯಾಸಗಳನ್ನು ಕೊಟ್ಟು ಪ್ರಶಂಸೆಗಳನ್ನ ಪಡಿತಾಳೆ ಅಕ್ಕ. ನಿಮ್ಮ ಮಾಹಿತಿಗೆ, ಆಗಿನ ಕಾಲದಲ್ಲಿ ಮೇಧಾವಿಗಳು, ಬುದ್ಧಿವಂತರು, ಹೆಸರಾಂತ ಪ್ರತಿಭಾವಂತರು ಅನ್ನಿಸ್ಕೊಂಡಂತ ಕೆಲವು ವ್ಯಕ್ತಿಗಳು ಅಕ್ಕನ ಬಗ್ಗೆ ಈ ರೀತಿ ಮಾತನಾಡಿದ್ದಾರೆ ಸ್ನೇಹಿತರೆ. ರಾಸ್ ಬಿಹಾರಿ ಬೋಸ್ ಅಂತ ಜಪಾನಿಗೆ ಹೋಗಿ ಅಲ್ಲಿ ಒಂದು ಪುಟ್ಟ ಸೈನ್ಯವನ್ನ, ಅಂದ್ರೆ ಯಾರು ಬ್ರಿಟಿಷರ್ನ ಜಪಾನಿಗರು ಹಿಡಿದಿಟ್ಕೊಂಡು ಬಂದಿರ್ತಾರೆ, ಅದ್ರಲ್ಲಿ ಅನೇಕ ಭಾರತೀಯರು ಇರ್ತಾರೆ, ಅವ್ರನ್ನ ಸರಿದೂಗಿಸ್ಕೊಂಡು ನಾವು ಒಂದು ಸೈನ್ಯ ಕಟ್ಟಬೇಕು ಅಂತ ಹೇಳಿ ಒಂದು ಪುಟ್ಟ ಸೈನ್ಯವನ್ನು ಮಾಡಿರ್ತಾರೆ. ರಾಸ್ ಬಿಹಾರಿ ಬೋಸ್ ಅವರು ಒಂದು ಮಾತನ್ನ, ಇವರೇ ಮುಂದೆ ಸ್ವಾಮಿ ವಿವೇಕಾನಂದರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗುರುಗಳಾಗ್ತಾರೆ. ಮುಂದೆ ರಾಸ್ ಬಿಹಾರಿ ಬೋಸ್ ಅವರ ಸೈನ್ಯವನ್ನೇ 100 ಪಟ್ಟು ಮಾಡಿ ಆಜಾದ್ ಹಿಂದ್ ಫೋರ್ಸ್ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆ ಸೈನ್ಯವನ್ನ ದೊಡ್ಡದು ಮಾಡ್ತಾರೆ. ಈ ರಾಸ್ ಬಿಹಾರಿ ಬೋಸ್ ಒಂದು ಮಾತನ್ನ ಹೇಳಿದ್ದಾರೆ ಸ್ನೇಹಿತರೆ, ಭಾರತ ಅನ್ನೋ ಒಂದು ಅಸ್ಥಿ ಪಂಜರದಲ್ಲಿ ಪ್ರಾಣ ಸಂಚಲನ ಏನಾದ್ರು ಆಗ್ತಿತ್ತೆ ಅಂತಂದ್ರೆ ಅದಕ್ಕೆ ನಿವೇದಿತಾಳೆ ಮುಖ್ಯ ಕಾರಣ. ನಮ್ಮ ಯುವನ ಜನದಲ್ಲಿ ಆ ಒಂದು ಸ್ವಾತಂತ್ರ್ಯದ ಒಂದು ಪ್ರಬಲಾಕಾಂಕ್ಷಿಗಳು, ಆ ಸ್ವಾತಂತ್ರ್ಯದ ಆ ಕಿಚ್ಚು ಏನಾದ್ರು ಕುದಿಯುತ್ತಿದ್ರೆ ಅದಕ್ಕೆ ಮುಖ್ಯವಾಗಿ ನಮ್ಮ ನಿವೇದಿತಾಳೆ ಕಾರಣ ಅಂತ ಹೇಳ್ತಾರೆ. ಇನ್ನು ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ 1895ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಮುಖಂಡರಾಗಿದ್ರು ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ. ಇವರು ಬಹಳ ಮಾರ್ಮಿಕವಾಗಿ ಒಂದು ಮಾತು ಹೇಳಿದ್ದಾರೆ. ಯಾವುದೋ ಒಂದು ಪ್ರಾಚೀನ ಋಷಿಯ ಆತ್ಮ ಈ ವಿದೇಶಿಗಳ ದೇಹದಲ್ಲಿ ಹೊಕ್ಕು ಮತ್ತೆ ಭಾರತಕ್ಕೆ ವಲಸೆ ನೀಡಿ ಭಾರತಾಂಬೆ ತನ್ನ ಕಾರ್ಯವನ್ನು ನಿರ್ವಹಿಸ್ಕೊಂತಿದ್ದಾಳೆ ಅಂತ ಹೇಳಿ ಅಕ್ಕಳ ಗುಣಗಾನವನ್ನು ಸುರೇಂದ್ರನಾಥ್ ಬ್ಯಾನರ್ಜಿ ಮಾಡ್ತಾರೆ. ಇನ್ನು ನಮ್ಮ ನೇತಾಜಿ ಅವರು, ನೀವು ಭಾರತವನ್ನ ಓದಬೇಕಾ, ಭಾರತದ ಹಿರಿಮೆ ಗರಿಮೆಗಳನ್ನ ಅರ್ಥ ಮಾಡ್ಕೋಬೇಕಾ, ಹಾಗಾದ್ರೆ ವಿವೇಕಾನಂದರ ಕೃತಿಗಳನ್ನು ಓದಿ ಅಂತ ಹೇಳ್ತಾರೆ. ವಿವೇಕಾನಂದರನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಭಗಿನಿ ನಿವೇದಿತಾಳ ಸಾಹಿತ್ಯವನ್ನು ಓದ್ಬೇಕು ಅಂತ ಹೇಳ್ತಾರೆ. ಅದು ಅಕ್ಕ ಅನೇಕ ಪುಸ್ತಕಗಳನ್ನು ಬರೆದಿದ್ದಾಳೆ.
ನಾ ಕಂಡಂತೆ ದ ಮಾಸ್ಟರ್ ಆಸ್ ಐ ಸಾ ಹಿಮ್ ಅಂತ, ನಾ ಕಂಡಂತೆ ನನ್ನ ಗುರುದೇವ ಅಂತದ್ದು ಕನ್ನಡಕ್ಕೂ ಕೂಡ ಭಾಷಾಂತರವಾಗಿದೆ. ತುಂಬಾ ಚೆನ್ನಾಗಿದೆ ಪುಸ್ತಕ. ಆ ಗುರು ಶಿಷ್ಯರ ಸಂಬಂಧ, ಸ್ವಾಮೀಜಿಯವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ಬಹಳ ಸುಂದರವಾಗಿ ಅಕ್ಕ ಚಿತ್ರಣ ಮಾಡಿದ್ದಾಳೆ. ಇನ್ನು ನಮ್ಮ ರವೀಂದ್ರರು ಕೂಡ ಅಕ್ಕಳನ್ನ ಲೋಕಮಾತೆ ಅಂತ ಕರೆದಿದ್ದಾಳೆ. ಅವಳು ಆ ಭಾಷಣ ಮಾಡುವಾಗ, ಲೇಖನಗಳನ್ನ ಬರೆಯುವಾಗ, ನಾನು, ನನ್ನ ದೇಶ, ನನ್ನ ಹೆಣ್ಣು ಮಕ್ಕಳು, ಭಾರತದ ಮಕ್ಕಳು ಅಂತ ಹೇಳುವಾಗ, ನಾವು ನಮ್ಮವರು ಅನ್ನುವಾಗ ಆ ಆ ಮಾತುಗಳು ನಮ್ಮ ಕಿವಿ ಮೇಲೆ ಬಿದ್ದು ಏನೋ ಒಂದು ಅಸದೃಶ ಒಂದು ಧ್ವನಿ ನನಗೆ ಕೂಡ್ತಿತ್ತು. ಇಂಥ ಒಂದು ಮಾತು ಬೇರೆ ಯಾರಿಂದನೂ ಬರ್ತಿರ್ಲಿಲ್ಲ ಅಂತ ಹೇಳಿ ಅಕ್ಕ ನಿವೇದಿತನ ಬಗ್ಗೆ ಗುಣಗಾನ ಮಾಡ್ತಾರೆ. ಇದು ಆಗಿನ ಕಾಲದಲ್ಲಿ. ನಾನಿಲ್ಲಿ ಕೆಲವರು ಹೆಸರು ಮಾತ್ರ ಹೇಳಿದೆ ಅಷ್ಟೇ. ಗೋಪಾಲಕೃಷ್ಣ ಗೋಖಲೆ ಇರುವುದು, ಅರವಿಂದ್ ಘೋಷರ್ ಇರುವುದು, ಅನೇಕರು ಅಕ್ಕಳ ಆಗಿನ ಕಾಲದಲ್ಲಿ ಗುಣಗಾನ ಮಾಡ್ತಾರೆ. ಇನ್ನು ನಮ್ಮ ಈ ರೀತಿ ಅಕ್ಕ ಕಾಳಿ ಬಗ್ಗೆ ಹೇಳಿ ಎಲ್ಲರಿಗೆ ಪ್ರಶಂಸೆ ಮಾಡ್ತಾಳೆ. ಸ್ವಲ್ಪ ದಿನದ ನಂತರ, ಒಂದು ವಾರದ ನಂತರ, ಆ ಕಾಳಿ ಘಾಟಿನ ಅರ್ಚಕರು ಅಕ್ಕನ ಮನೆಗೆ ಬರ್ತಾರೆ. ಮುಂಜಾನೆನೆ ಬಂದು ಬಾಗಿಲು ತಟ್ತಾರೆ. ಅಕ್ಕ ಬಾಗಿಲು ತೆಗೆದಾಗ ಕಾಳಿ ಘಾಟಿನ ವ್ಯವಸ್ಥಾಪಕ ಬಂದಿದ್ದಾರೆ. ಏನ್ ಹೇಳ್ತಾರೆ ಗೊತ್ತಾ ಸ್ನೇಹಿತರೆ? ಕೈ ಮುಗಿದು, ಅಕ್ಕ, ಎಂಥ ಉಪನ್ಯಾಸವನ್ನು ಮಾಡಿದ್ರಿ ಮೊನ್ನೆ ನೀವು. ನಿಜವಾಗಿ ನಮಗೆ ಈ ರೀತಿ ಸಾಂಕೇತಿಕವಾದ ಅರ್ಥ ಗೊತ್ತಿರ್ಲಿಲ್ಲ. ದಯಮಾಡಿ ನೀವು ಬಂದು ನಮ್ಮ ಕಾಳಿ ಘಾಟಿನಲ್ಲಿ ಬಂದು ಕಾಳಿ ಬಗ್ಗೆ ಉಪನ್ಯಾಸವನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ಅಕ್ಕನನ್ನ ಕೇಳ್ಕೊಂತಾಳೆ. ಯೋಚನೆ ಮಾಡಿ ಸ್ನೇಹಿತರೆ, ಯಾವ ಮಟ್ಟಕ್ಕೆ ಅಕ್ಕ ಕಾಳಿಯನ್ನ ಆರಾಧಿಸ್ತಿದ್ಲು, ಯಾವ ಮಟ್ಟಕ್ಕೆ ಭಾರತೀಯತೆ ಅವಳಿತ್ತು ಅನ್ನೋದಕ್ಕೆ ಇವೆಲ್ಲ ಚಿಕ್ಕ ಉದಾಹರಣೆಗಳು. ಇನ್ನು ವಿಜ್ಞಾನ ಕ್ಷೇತ್ರಕ್ಕೆ ಬಂತು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತೇ ಇದೆ, ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡು ಹಿಡಿದ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್. ಈತ ಭಾರತೀಯ, ಈತ ಹಿಂದೂ ಅನ್ನೋ ಒಂದು ಕಾರಣಕ್ಕೆ ಬಹಳ ತಿರಸ್ಕಾರದಿಂದ, ಬಹಳ ಕೆಳಮಟ್ಟದಲ್ಲಿ ಬ್ರಿಟಿಷರು ನಡೆಸ್ಕೊಂತಿರ್ತಾರೆ. ಆತನ ಯಾವ ಒಂದು ಲೇಖನಗಳನ್ನು ಕೂಡ ಮುದ್ರಣ ಆಗಕ್ಕೆ ಬಿಟ್ಟಿರಲ್ಲ. ಪ್ರಮೋಷನ್ ಕೂಡ ಏನೂ ಸಿಕ್ಕಿರಲ್ಲ. ಪ್ರಮೋಷನ್ ಇರ್ಲಿ, ಡಿಮೋಷನ್ ಆಗಿರುತ್ತೆ ಆತನಿಗೆ. ಬಹಳ ಬೇಜಾರು. ಖಿನ್ನ ರೂಪದಲ್ಲಿದ್ದಾಗ ಅಕ್ಕನ ಸಂಪರ್ಕವಾಗುತ್ತೆ. ನಿವೇದಿತಳ ಸಂಪರ್ಕ ಬೋಸ್ ದಂಪತಿಗಳಿಗಾಗಿ ಅಕ್ಕ ಅವಳ ಸ್ನೇಹಿತೆ ಸಾರಾ ಬುಲ್ ಅನ್ನೋಳಿಗೆ ಒಂದು ಪತ್ರ ಬರೆದಿಲ್ಲ ಸ್ನೇಹಿತರೆ. ಸಂಪೂರ್ಣ ಅಕ್ಕಳ ಕೃತಿಗಳನ್ನ ರಾಮಕೃಷ್ಣ ಮಿಷನ್ ಅವರು 5 ದೊಡ್ಡ ಸಂಪುಟಗಳಲ್ಲಿ ಮುದ್ರಿಸಿದ್ದಾರೆ. ಇವೆಲ್ಲ ಅಕ್ಕ ಹೇಗೆ ಒಂದು ಎಳ್ಳಷ್ಟು ಉತ್ಪ್ರೇಕ್ಷೆ ಇಲ್ಲ, ಅಕ್ಕ ಹೇಗೆ ಆ ಕಾಗದಗಳನ್ನು ಬರೆದಿದ್ಲು ಅದನ್ನೇ ಆ ಸಂಪುಟಗಳಲ್ಲಿ ಹೇಳಿದ್ದಾರೆ. ಅಲ್ಲಿ ಒಂದು ಮಾತು ಹೇಳ್ತಾಳೆ, ನಾನು ನಿನಗೆ ಸಾರಾ ಬುಲ್, ನೀನು ನನ್ನ ಸ್ನೇಹಿತೆ, ನಾನು ಒಬ್ಬ ಮಗನನ್ನ ನಿನಗೆ ದತ್ತು ಕೊಡ್ತಾ ಇದ್ದೀನಿ, ನೀನು ಆತನಿಗೆ ಸಹಾಯ ಮಾಡಬೇಕು. ಏನು ಸಹಾಯ? ಇಲ್ಲಿ ಭಾರತೀಯ ವಿಜ್ಞಾನ ಬೆಳಿಬೇಕು, ಇಲ್ಲಿ ಒಂದು ವಿಜ್ಞಾನದ ಒಂದು ಸಂಶೋಧನಾ ಕೇಂದ್ರ ಪ್ರಾರಂಭ ಆಗ್ಬೇಕು. ಇಲ್ಲಿ ನನ್ನ ಮಗ ಇದ್ದಾನೆ, ಅವನ ಹೆಸರು ಜಗದೀಶ್ ಚಂದ್ರ ಬೋಸ್ ಅಂತ, ಅವನು ನಿನ್ನ ಸಹಾಯ ಮಾಡಬೇಕು ಅಂತಂದಾಗ ಅನೇಕ ತಿಂಗಳುಗಳ ಕಾಲ ಸಾರಾ ಬುಲ್ ಅವಳ ಸಹಾಯದಿಂದ ಅಕ್ಕ ಆರ್ಥಿಕವಾಗಿ ಜಗದೀಶ್ ಚಂದ್ರ ಬೋಸ್ಗೆ ಸಹಾಯ ಮಾಡ್ತಾಳೆ. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರುವುದು ಹೆಸರಾಂತ ಇನ್ಸ್ಟಿಟ್ಯೂಟ್, ಟಾಟಾ ಇನ್ಸ್ಟಿಟ್ಯೂಟ್. ನಮ್ಮ ಮೈಸೂರು ರಾಜರು ಜಾಗ ಬಿಟ್ಕೊಡ್ತಾರೆ. ಎಕರೆಗಟ್ಲೆ 100ಕ್ಕೂ ಹೆಚ್ಚು ಎಕರೆ ಇರುವ ಜಾಗವನ್ನ, ಇಲ್ಲೇ ನಿಮಗೆ ಗೊತ್ತಿರುವುದು ಮಲ್ಲೇಶ್ವರದ ಜಾಗ ಕೊಟ್ಟಾಗ ಟಾಟಾ ಜಮ್ಶೆಡ್ಜಿಯವರು ವಿವೇಕಾನಂದ ಪ್ರಭಾವಿತರಾಗಿ ಭಾರತದಲ್ಲಿ ಯಂತ್ರೋಪಕರಣಗಳ ವೃದ್ಧಿ ಆಗಬೇಕು, ಇಲ್ಲಿ ಒಂದು ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು ಅಂತ ಹೇಳಿ ತನ್ನ ಸಮಸ್ತದ ಅರ್ಧ ಆಸ್ತಿಯನ್ನ ಈ ಸಂಶೋಧನಾ ಕಾರ್ಯಕ್ಕೆ ನೀಡ್ತಾಳೆ. ಆಗ ಜಮ್ಶೆಡ್ಜಿಯವರ ಸಂಪರ್ಕಕ್ಕೆ ಅಕ್ಕ ಬಂದು ಅನೇಕ ಜನರ ಸಹಿ ಹಾಕಿಸ್ಕೊಂಡು, ಹೆಸರಾಂತ ವಿಜ್ಞಾನಿ ವಿಲಿಯಂ ಹಾರ್ವೆ ಅವರ ಸಿಗ್ನೇಚರ್ ಹಾಕಿಸ್ಕೊಂಡು ಬ್ರಿಟಿಷರಿಗೆ ನೀಡಿದ್ರು ಕೂಡ ಏನ್ ಹೇಳ್ತಾರೆ ಗೊತ್ತಾ? ಭಾರತೀಯರು ಇನ್ನೂ ಅಷ್ಟು ವಿಜ್ಞಾನ ಸಂಶೋಧನಾ ಕೇಂದ್ರವನ್ನು ನಡೆಸುವಷ್ಟು ಸಮರ್ಥಿರಲ್ಲ ಅಂತ ಹೇಳಿ ತಿರಸ್ಕಾರದಿಂದ ಜಾಗಕ್ಕೆ ಅಪ್ರೂವಲ್ ಮಾಡಲ್ಲ ಸ್ನೇಹಿತರೆ. ಯಾವ ಮಟ್ಟಕ್ಕೆ ಬ್ರಿಟಿಷ್ ದಬ್ಬಾಳಿಕೆ ಇತ್ತು, ಹೇಗೆ ಅವರು ಎಲ್ಲ ನಮ್ಮ ಒಂದು ಶಕ್ತಿನ ಅಡೆತಡೆ ಆಗಿದ್ರು ಅನ್ನೋದು ನಿಮ್ಗೆ ಇದರಿಂದ ಗೊತ್ತಾಗುತ್ತೆ. ಅಷ್ಟಾದ್ರೂ ಕೂಡ ಜಮ್ಶೆಡ್ಜಿಯವರ ಕಾಲಾವಧಿಯಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಓಪನ್ ಆಗಲ್ಲ. ಅವರ ಗತಿಸಿದ ನಂತರ ಅವರ ಮಕ್ಕಳುಗಳು ಮತ್ತೆ ಇದನ್ನ 1911ರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಗುತ್ತೆ. ಮುಂದೆ ಅದನ್ನೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರೆಯೋದು. ಇದಕ್ಕೆ ಅಕ್ಕ ಅನೇಕ ಲೇಖನಗಳನ್ನ ಬರೆದು ಬಹಳ ಇದಕ್ಕೆ ಶ್ರಮ ವಹಿಸಿ. ಇನ್ನು ಕಲೆನಲ್ಲಿ ಒಂದು ಉದಾಹರಣೆ ಕೊಡೋದಾಯ್ತು ಅಂತಂದ್ರೆ, ಅವನೀಂದ್ರನಾಥ್ ಠಾಕೂರ್ ಅಂತ, ಈತ ರವೀಂದ್ರನಾಥ್ ಠಾಗೂರ್ರ ಸಂಬಂಧಿ. ಪಾಶ್ಚಿಮಾತ್ಯ ಆ ಒಂದು ಕಲೆಗೆ ನೇಣು ಹಾಕೊಂಡಿವನು.
ಹೆಚ್ಚು ಆ ವೆಸ್ಟರ್ನ್ ಲೈನ್ಸ್ ಮುಖಾಂತರ ಆ ಕಲೆಯನ್ನ ಮಾಡ್ತಿರ್ತಾರೆ. ಅಕ್ಕಳ ಸಂಪರ್ಕಕ್ಕೆ ಬಂದಾಗ ಸ್ನೇಹಿತರೆ, ಭಾರತೀಯ ಕಲೆ ಅಜಂತ ಎಲ್ಲೋರನ್ನೆಲ್ಲ ನೋಡ್ಕೊಂಡ್ಬಂದು ರಾಮಾಯಣ ಮಹಾಭಾರತದ ಕಥಾವಸ್ತುವನ್ನು ಇಟ್ಕೊಂಡು ನೀವು ಯಾಕೆ ಮತ್ತೆ ಭಾರತೀಯ ಕಲೆಗೆ ಪುನರ್ಜನ್ಮ ನೀಡಬಾರದು ಅಂತ ಹೇಳಿದಾಗ ಅಕ್ಕಳಿಂದ ಪ್ರಭಾವಿತನಾಗಿ ಅವನೀಂದ್ರನಾಥ ಅಕ್ಕಳಿಗೆ 1900 ಆ ಬಂಗಾಳದ ವಿಭಜನೆ ಆಗಿರುತ್ತಲ್ಲ, ಆ ಸಮಯದಲ್ಲಿ ಪ್ರೇರಣೆ ಹೊಂದಿ ಭಾರತ ಮಾತಾ ಒಂದು ಪೇಂಟಿಂಗ್ ನ ಅಕ್ಕಳಿಗೆ ಮಾಡ್ಕೊಂಡು ತಗೊಂಡ್ಬರ್ತಾನೆ. ಅಕ್ಕ ಭಾರಿ ಖುಷಿ ಆಗ್ತಾರೆ. ನಮ್ಮ ಕನ್ನಡಿಗರೇ ಆದ ವೆಂಕಟಪ್ಪನವರು ಮೈಸೂರಿನಲ್ಲಿ ಜಗನ್ಮೋಹನ ಪ್ಯಾಲೇಸ್ ನಲ್ಲಿ ನೀವು ನೋಡ್ಬೋದು, ಮೊದಲು ವೆಸ್ಟರ್ನ್ ಸ್ಟ್ರೋಕ್ಸ್ ಮಾಡ್ತಿದ್ದ ವೆಂಕಟಪ್ಪನವರು ಭಾರತೀಯ ರಾಮಾಯಣ ಮಹಾಭಾರತದ ಅದರ ಕಲೆಗೆ ಸಂಬಂಧಿಸಿದ ಕಲೆಗಳನ್ನು ಮಾಡಿದ್ದಾರೆ. ಮತ್ತೆ ಒಂದು ಅಕ್ಕ ಯಾವ ಮಟ್ಟಕ್ಕೆ ಪರಿಣಿತಿ ಹೊಂದಿದ್ರು ಅನ್ನಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ರು ಬಸ್ಸು ಅಂತ ಒಬ್ರು ಆರ್ಟಿಸ್ಟ್ ಒಂದು ಕಲೆಯನ್ನ ಮಾಡಿರ್ತಾರೆ. ಅದು ಏನಂತಂದ್ರೆ, ದಶರಥ ಅವನ ಕೊನೆಯ ದಿನಗಳು ಬಹಳ ಅವನಿಗೆ ಶ್ರವಣ ಕುಮಾರ ಅವರ ತಂದೆ ತಾಯಿಯನ್ನ ಗತಿಸಿದ ನಂತರ ಬಹಳ ದುಃಖಿತನಾಗಿ ದಶರಥ ಮಲಗಿರ್ತಾನೆ. ಕೌಸಲ್ಯ ಅವನಿಗೆ ಬೀಸನಿಗೆ ಬೀಸ್ತಾ ಇರ್ತಾಳೆ. ಆ ಒಂದು ಪೇಂಟಿಂಗ್ ನ ಈ ಬಸ್ಸು ಬಂದು ಅಕ್ಕನಿಗೆ ತೋರಿಸಿದಾಗ ಅಕ್ಕ ನೋಡಿ, ಏನಿದು ಹೀಗ್ ಮಾಡಿದ್ಯಾ, ಎಲ್ಲ ತುಂಬಾ ಚೆನ್ನಾಗಿದೆ ಪೇಂಟಿಂಗು, ಬೀಸಣಿಗೆ ಮಾತ್ರ ಬರೀ ಮರದ ಬೀಸಣಿಗೆ ಮಾಡಿದ್ಯಲ್ಲ. ಹೇಳಿ ಕೇಳಿ ಅಯೋಧ್ಯೆಯ ರಾಣಿ ಕೌಸಲ್ಯೆ ಸ್ವಲ್ಪ ಚಿನ್ನದ ಬೆಳ್ಳಿಯ ಲೇಪನ ಹಾಕಿ ಶ್ರೀಮಂತವಾಗಿ ಆ ಬೀಸಣಿಗೆ ಮಾಡಬಾರ್ದ ಅಂತ ಹೇಳಿ ಒಂದು ಫೀಡ್ಬ್ಯಾಕ್ ಕೊಟ್ಟಿರ್ತಾಳೆ. ಅಂದ್ರೆ ಆಗಿನ ಕಾಲದ ಒಂದು ಪರಿಜ್ಞಾನ ಇರಬೇಕು ಪೇಂಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಸೂಕ್ಷ್ಮವಾಗಿ ಗಮನಿಸಿ ಆ ಬಸವನವನಿಗೆ ಒಂದು ಫೀಡ್ಬ್ಯಾಕ್ ಅನ್ನ ಕೊಟ್ಟಿರ್ತಾಳೆ. ಅಂದ್ರೆ ಕಲೆಯಲ್ಲಿ ಅಕ್ಕ ಎಷ್ಟು ಮಗ್ನಳಾಗಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ. ಇನ್ನು ನನಗೆ ಇದೆಲ್ಲ ನಾನು ಬಹಳ ಮೇಲೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಭಾರತೀಯ ಕಲೆ, ಭಾರತೀಯ ವಿಜ್ಞಾನ, ಇಲ್ಲಿ ಸಂಶೋಧನೆಗೆ ಹೇಗೆ ಅಕ್ಕ ತನ್ನನ್ನು ತಾನು ಓಡಾಡ್ತಿದ್ಲು, ಮತ್ತೆ ಎಲ್ಲಕ್ಕೂ ಮುಖ್ಯವಾಗಿ ಕಿರೀಟಪ್ರಾಯವಾಗಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಕ್ಕ ತನ್ನನ್ನು ತಾನು ತೊಡಗಿಸ್ಕೊಂತಾಳೆ. ಯಾವ ಮಟ್ಟಕ್ಕೆ ಅಂತಂದ್ರೆ, ಅವಳ ಕಾರ್ಯ 18 ಕಾಲ ಶ್ರಮ ವಹಿಸಿ ಲೇಖನಗಳು ಬರೆಯೋದು, ಅನೇಕ ಜನರ ಜೊತೆ ಚರ್ಚೆ ಮಾಡೋದು ಎಲ್ಲ ಮಾಡಿ ಅಕ್ಕನಿಗೆ ಮೆನೆಂಜೈಟಿಸ್ ಆಗುತ್ತೆ ಸ್ನೇಹಿತರೆ. ಮೆನೆಂಜೈಟಿಸ್ ಆಗಿ ಮನೆಯಲ್ಲ ಅಂತ ಏನು ಸೌಕರ್ಯಗಳಿರಲ್ಲ. ಅಕ್ಕ ಕ್ಷೀಣಿಸಿ ಮಲಗಿರುವಾಗ ಶ್ರೀಮಾತೆ ಬಂದು ನೋಡ್ಕೊಂಡು ಹೋದ್ರೂ ಕೂಡ ಅವಳಿಗೆ ಗೊತ್ತಾಗಿರಲ್ಲ. ಗೋಪಾಲಕೃಷ್ಣ ಗೋಖಲೆಯವರು ಸ್ವತಃ ಬಂದು ಅಕ್ಕನ ಸೇವೆಗೆ ನಿಂತಿರ್ತಾರೆ ಕೆಲವು ದಿನಗಳ ಕಾಲ. ಯೋಚನೆ ಮಾಡಿ ಅಕ್ಕ ಯಾವ ಮಟ್ಟಕ್ಕೆ ಭಾರತೀಯಳಾಗಿ ಇಲ್ಲಿ ಸೇವೆಗೈದ್ಲು ಅನ್ನೋದಕ್ಕೆ ಇದು ಉದಾಹರಣೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಉದಾಹರಣೆ ನಿಮಗೆ ನೀಡಬೇಕು ಅಂತಂದ್ರೆ, ಆಗಿನ ಕಾಲದಲ್ಲಿ ಲಾರ್ಡ್ ಕರ್ಜನ್ ಒಂದು ಕಲ್ಕತ್ತಾದ ಒಂದು ಯೂನಿವರ್ಸಿಟಿ ಘಟಿಕೋತ್ಸವ ಇರುತ್ತೆ. ಅಲ್ಲಿ ಒಂದು ಭಾಷಣ ಮಾಡ್ತಾನೆ. ಈ ಸತ್ಯದ ಕಲ್ಪನೆ ಅನ್ನೋದು ನಮಗೆ ಬಂದಿದ್ದು ಪಾಶ್ಚಿಮಾತ್ಯರಿಂದಲೇ, ಈ ಪೂರ್ವದ ಜನಕ್ಕೆ ಇವ್ರಿಗೇನು ಸತ್ಯದ ಕಲ್ಪನೆನೇ ಇರ್ಲಿಲ್ಲ ಅಂತ ಹೇಳ್ತಾಳೆ. ಅಕ್ಕನಿಗೆ ಈ ಮಾತು ಕೇಳ್ತಾಳೆ, ನಖಶಿಖಾಂತ ಉರ್ಕೊಂತಾಳೆ. ಯಾರಿ ಲಾರ್ಡ್ ಕರ್ಜನ್ ಅಂತ ಹೇಳಿ ಅವನ ಇಡೀ ಜನ್ಮ ವೃತ್ತಾಂತವನ್ನು ನೋಡಿ ಅವನು ಹೇಗೆ ಇನ್ಫ್ಲೂಯೆನ್ಷಿಯಲ್ ಮುಖಾಂತರ ಹೇಗೆ ಈ ಒಂದು ಪದವಿಗೆ ಬಂದ ಅಂತ ಹೇಳಿ ದಾಖಲೆ ಮುಖಾಂತರ ಲಾರ್ಡ್ ಕರ್ಜನ್ರ ಬಹುಮುಖ ಪ್ರತಿಭೆ ಅಂತ ಹೇಳಿ ಇವನು ಹೇಗೆ ಸುಳ್ಳು ಹೇಳಿಕೊಂಡು ಈ ಒಂದು ಪದವಿಗೆ ಬಂದೇನಂತ ಹೇಳಿ ಜನ್ಮಜಾಲ ಆಡ್ತಾಳೆ. ಲಾರ್ಡ್ ಕರ್ಜನ್ ಸ್ವತಃ ಅಕ್ಕನ ಹತ್ರ ಬಂದು ಕ್ಷಮಾಪಣೆ ಕೇಳ್ತಾನೆ ಲಾರ್ಡ್ ಕರ್ಜನ್. ಇದು ಅಕ್ಕಳ ಒಂದು ಭಾರತೀಯಲ್ಲಿ ಇದ್ದಿದ್ದ ಗರ್ವ. ಅದೇ ಸಮಯಕ್ಕೆ ಅವಳು ಹೇಳ್ತಾಳೆ, ಭಾರತೀಯತೆ ಹಿಂದುತ್ವ ಯಾವ ಮಟ್ಟಕ್ಕೆ ಶ್ರೀಮಂತವಾಗಿತ್ತು ಅಂತ ಲಾರ್ಡ್ ಕರ್ಜನ್ಗೆ ಹೇಳಿ ಆ ಸತ್ಯದ ಕಲ್ಪನೆಯನ್ನ ಅವನಿಗೆ ಅರಿವು ಮೂಡಿಸ್ತಾನೆ. ಲಾರ್ಡ್ ಕರ್ಜನ್ಗೆ ಭಾರತದಾದ್ಯಂತ ಮುಂಬೈ, ಪುಣೆ, ಸೇಲಂ, ಚೆನ್ನೈ, ಉತ್ತರ ಭಾರತದಲ್ಲಿ ಅನೇಕ ಸ್ಥಳಗಳಿಗೆ ಅಕ್ಕ ಅನೇಕ ಉಪನ್ಯಾಸಗಳನ್ನು ಕೊಡ್ತಾಳೆ. ಭಾರತೀಯ ಹಿಂದೂ ಸ್ತ್ರೀಯರ ಆದರ್ಶಗಳಿರ್ಬೋದು ಮತ್ತು ಅನೇಕ ಉಪನ್ಯಾಸಗಳನ್ನ ಕೊಟ್ಟು ಅಕ್ಕ ಅನೇಕ ಜನರಿಗೆ ಪ್ರೇರಣೆ ಮಾಡ್ತಾಳೆ. ಅದರಲ್ಲಿ ಮುಖ್ಯವಾಗಿ ಒಂದೆರಡು ಉದಾಹರಣೆ ಕೊಡೋದಾದ್ರೆ ಸ್ನೇಹಿತರೆ, ನಮ್ಮ ದಕ್ಷಿಣದವರಾದ ಸುಬ್ರಹ್ಮಣ್ಯ ಭಾರತೀಯಾರ್ ಅಂತ ಅಕ್ಕ ಸಮ್ಮೇಳನದಲ್ಲಿ ಆ ಸುಬ್ರಹ್ಮಣ್ಯ ಭಾರತೀಯಾರ ಮರಿ ಮೊಮ್ಮಗರನ್ನ ನಾವು ಭೇಟಿ ಮಾಡಿದ್ವಿ. ಅವರು ಕೂಡ ಆಗಿನ ಆ ಸುಬ್ರಹ್ಮಣ್ಯ ಭಾರತೀಯಾರ್ ಬರೆದ ಒರಿಜಿನಲ್ ಪುಸ್ತಕಗಳನ್ನ ನಮಗೆ ತಂದು ತೋರಿಸ್ತಿದ್ರು. ನಿಮ್ಗೆ ಗೊತ್ತಿರುವುದು, ಅವರ ಮೊಮ್ಮಗ ರಾಜ್ಕುಮಾರ್ ಭಾರತಿ ಅಂತ ಹೆಸರಾಂತ ಸಂಗೀತ ತಜ್ಞರವರು. ಅವರಲ್ಲಿ ಒಂದು ಹೆಸರಾಂತ ಒಂದು ಹಾಡಿದೆ, ಭಾರತ ಸಮುದಾಯ ಬಾಳ್ಗವೇ
வாழ்க வாழ்க ಭಾರತ ಸಮುದಾಯಂ வாழ்கವೇ. ಇದು ಈ ಪದ್ಯವನ್ನ ಸುಬ್ರಹ್ಮಣ್ಯ ಭಾರತಿಯಾರ್ ಅಕ್ಕನನ್ನು ನೆನೆಸಿ ಅವಳಿಗಾಗಿ ಬರೆದಂತ ಪದ್ಯ. ಸುಬ್ರಹ್ಮಣ್ಯ ಭಾರತಿಯಾರ್ ಇರ್ಬೋದು, ನಾನು ಆಗ್ಲೇ ಹೇಳಿದಾಗೆ ಅರವಿಂದ ಘೋಷ್ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದು ಅದಾದ ನಂತರ ಆಧ್ಯಾತ್ಮಿಕಕ್ಕೆ ಪಾಂಡಿಚೇರಿಗೆ ಹೋಗ್ತಾರೆ. ಅವರು ಹೋಗುವಾಗ ಅವರು ನಡೆಸ್ತಿದ್ದಂತ ಕರ್ಮಯೋಗಿ ಅನ್ನೋ ಒಂದು ಪತ್ರಿಕೆಯನ್ನ ಸಂಪೂರ್ಣವಾಗಿ ಅಕ್ಕನಿಗೆ ಜವಾಬ್ದಾರಿ ವಹಿಸಿ ಹೋಗ್ತಾರೆ. ಕಡಿಮೆ ಅಲ್ಲ, ಭಾರತದ ಮುಖ್ಯ ಆಧಾರ ಸ್ತಂಭಗಳಲ್ಲಿ ಒಬ್ರು ನಮ್ಮ ಅರವಿಂದ ಘೋಷ್. ಅವರು ತಮ್ಮ ಇಡೀ ಪತ್ರಿಕೆಯನ್ನ ಅಕ್ಕನ ಜವಾಬ್ದಾರಿಗೆ ಬಿಟ್ಟಿದ್ರು ಅಂತಂತಂದ್ರೆ ಅಕ್ಕ ಯಾವ ಮಟ್ಟದಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಅನೇಕ ಉಪನ್ಯಾಸಗಳನ್ನು ಮಾಡಿ ಅಕ್ಕ ಅವಳ ದೇಹ ಕ್ಷೀಣಿಸಿರುತ್ತೆ. ಅಕ್ಕಳ ಕೊನೆಯ ದಿನಗಳು ಸ್ನೇಹಿತರೆ ಅಷ್ಟು ಸಮಂಜಸವಾಗಿ, ಅಷ್ಟು ಹಿತಕರವಾಗಿರ್ಲಿಲ್ಲ. ದಿನನಿತ್ಯ ಸೇವೆ ಮತ್ತೆ ಲೇಖನಗಳನ್ನು ಬರೆಯೋದು ಹೀಗೆಲ್ಲ ಮಾಡಿ ಅಕ್ಕಳ ಕೊನೆ ದಿನ ಬಹಳ ಚಿಂತಾಜನಕವಾಗಿರುತ್ತೆ. ಅವಳ ಮನೆಯಲ್ಲಿ ಅವಳಿಗೇನನ್ನು ಅನುಕೂಲತೆಗಳಿರ್ಲಿಲ್ಲ. ಬಲವಂತಿಕೆಯಿಂದ ಅಬಲಾ ಬೋಸ್ ಮತ್ತು ಜಗದೀಶ್ ಚಂದ್ರ ಬೋಸ್ರವರ ಬಲವಂತದಿಂದ ಡಾರ್ಜಿಲಿಂಗ್ಗೆ ಕರ್ಕೊಂಡು ಹೋಗ್ತಾರೆ ಅಕ್ಕನ. ಅಕ್ಕ 1911 ಆ ಸಮಯದಲ್ಲಿ ಅಕ್ಟೋಬರ್ನಲ್ಲಿ ಅಕ್ಕನ ಕರೆದುಕೊಂಡು ಹೋಗ್ತಾರೆ. ಆಗ ಅಕ್ಟೋಬರ್ 7ನೇ ತಾರೀಕು ಸ್ನೇಹಿತರೆ ತನ್ನ ಇಡೀ ಪುಸ್ತಕಗಳ ಹಕ್ಕು ಮತ್ತೆ ಅವಳು ನಡೆಸ್ತಿದ್ದ ಶಾಲೆ ಎಲ್ಲವನ್ನೂ ಕೂಡ ಬೇಲೂರು ಮಠದ ಒಂದು ವ್ಯಾಪ್ತಿಗೆ ಉಯಿಲಿನ ಬರೆದು ಅಕ್ಕ ಬರೆದಿಡ್ತಾಳೆ. ಅಕ್ಟೋಬರ್ 13 ನನಗೆ ದೋಣಿ ಮುಳುಗ್ತಿದೆ, ಸೂರ್ಯೋದಯ ಕಾಣ್ತಿದೆ ಅಂತ ಹೇಳಿ ಅಕ್ಕ ತಾನು ಸಾವನ್ನಪ್ತಾಳೆ. ಅಬಲಾ ಬೋಸ್ ಆ ಕೊನೆಯ ಗಳಿಗೆ ಹೇಗಿತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾಳೆ. ಆ ದಿನ ಆಮ್ಲಜನಕ ಔಷಧಿ ಏನು ತಗೊಂಡಿಲ್ವಂತೆ, ಕಾಳಿ ಅಂತ ಕಾಳಿಯನ್ನ ನೆನೆದು ಅಕ್ಕ ಬರೀತಿತ್ತು ಅಂತ ಹೇಳ್ತಾಳೆ. ಅನೇಕ ಬಾರಿ ಅಕ್ಕನ ಪುಸ್ತಕವನ್ನು ಓದಿನಿ, ಬಟ್ ಅವಳ ಒಂದು ಸೇವೆಗೆ ಇಟ್ ಸ್ಪೀಕ್ಸ್ ಹೈ ವಾಲ್ಯೂಮ್ಸ್. ತಡ್ಕೊಳಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಅಕ್ಕ ದೇಶಕ್ಕಾಗಿ ತನ್ನ ಜೀವನವನ್ನ ನೆನಪಾಗಿಡ್ತಾಳೆ. ಆ ಸ್ವಾಮೀಜಿ ಹೆಸರು ಇಟ್ಟ ಹಾಗೆ ನಿವೇದಿತ ತನ್ನ ಡೆಡಿಕೇಟೆಡ್ ಆಗಿ 13 ವರ್ಷಗಳಿಷ್ಟ ಮಾತ್ರ ಇದ್ದಿದ್ದಷ್ಟೇ ಅಕ್ಕ ಭಾರತದಲ್ಲಿ ಎಂಥ ಒಂದು ಸೇವೆಯನ್ನ ನೀಡಿದ್ದಾಳೆ. ಈ ಒಂದು ಪ್ಲಾಟ್ಫಾರ್ಮ್ ನಿಂದ ಮತ್ತೆ ಅಕ್ಕಳನ್ನ ಮತ್ತೊಮ್ಮೆ ಓದೋ ಹಾಗಾಯ್ತು, ನಿಮ್ಮ ಬಳಿ ಹೇಳ್ಕೊಳ್ಳೋ ಹಾಗಾಯ್ತು. ಏನೇ ಒಂದು ನನ್ನಲ್ಲಿ ತಪ್ಪು ಒಪ್ಪುಗಳಿದ್ರೆ ಅದು ನನಗೆ ನಿಂತು ಅಕ್ಕಳ ಬಗ್ಗೆ ಏನಾದ್ರು ಸ್ವಲ್ಪ ನಿಮ್ಗೆ ತಿಳಿದಿತ್ತು ಅಂತಂದ್ರೆ ಅದು ಅಕ್ಕಳಿಗೆ ಸಮರ್ಪಿಸುತ್ತಾ. ಚಕ್ರವರ್ತಿ ಸೂಲಿಬೆಲೆಯವರು ಗೋಖಲೆ ಸಂಸ್ಥೆಯಲ್ಲಿ ದೀರ್ಘಾವಧಿ ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ, ಸಾಧ್ಯವಾದ ಕೇಳಿ. ನಮ್ಮ ಯಾದವಗಿರಿ ಮೈಸೂರಿನ ನಿತ್ಯಸ್ಥಾನ ಅಂದ್ರೂ ಕೂಡ ಒಂದು ಅಕ್ಕಳ ಬಗ್ಗೆ ತುಂಬಾ ಒಳ್ಳೆ ಒಂದು ಪುಸ್ತಕವನ್ನ ಬರೆದಿದ್ದಾರೆ ಅಕ್ಕ ನಿವೇದಿತಾ ಅಂತ. ಶಿವರಾಮು ಅಂತ ಹೆಸರಾಂತ ಲೇಖಕರು ಅವರು ಕೂಡ ಭಗಿನಿ ನಿವೇದಿತಾ ಅಂತ ಪುಸ್ತಕಗಳನ್ನು ಬರ್ತಿದ್ದಾರೆ. ಕನ್ನಡದಲ್ಲಿ ಅಂತ ಪುಸ್ತಕಗಳು ಏನು ಇಲ್ಲ. ನಾವು ಇಲ್ಲಿ ಯುವ ಬ್ರಿಗೇಡ್ನಲ್ಲಿ ಹೋದ ನಂತರ ಅಕ್ಕಳ ಅಗಾಧವಾದ ಸಾಹಿತ್ಯ ಇಷ್ಟರ ಮಟ್ಟಿಗೆ ಈ ಪುಣ್ಯಾತ್ಗೀತಿ ಕೆಲಸ ಮಾಡಿದ್ಲ ಅಂತ ಅನ್ಸುತ್ತೆ. ಏನ್ ಸ್ನೇಹಿತರೆ, ತನ್ನ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಇಲ್ಲಿ ಬಂದು ಈ ಪುಣ್ಯಾತ್ಗೀತಿ ಇಷ್ಟರ ಮಟ್ಟಿಗೆ ಭಾರತದ ಸೇವೆ ಸಂದಲ, ಭಾರತ ಮಾತೆ ಧನ್ಯ ಅನ್ಸುತ್ತೆ ಅಂತ ಹೇಳ್ತಾ ನನ್ನ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಸುಬ್ರಹ್ಮಣ್ಯ ಅವರಿಗೆ, ಎಲ್ಲ TBS ಬಂಧು ಬಳಗವರಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ಒಂದು ಮಾತು ಜ್ಞಾಪಕಕ್ಕೆ ಬರುತ್ತೆ. DVG ಅವರ ಮುಕ್ತಕಾಯ್ದು, ಮಲವಿರದ ಮೈಯಿರದು ಕೊಳೆಯಿರದ ಮನವಿರದು, ಮಲವಿರದ ಮೈಯಿರದು ಕೊಳೆಯಿರದ ಮನವಿರದು, ಗಳಿಗೆಯ ಬೆವರೆ ಬಾಳಿಗೆ ಕುರುಹೋ, ಕೊಳೆವುದಚ್ಚರಿಯಲ್ಲ ಕೊಳೆಯದಿಹುದಚ್ಚರಿ, ಜಳಕವಾಗಿಸು ಬಾಳ್ಗೆ ಮರುಳ ಮುನಿಯ, ಜಳಕವಾಗಿಸು ಬಾಳ್ಗೆ ಮರುಳ ಮುನಿಯ. ಸಾವು ನೋವು ಸುಖ ದುಃಖ ಕಾಮ ಕ್ರೋಧ ಅರಿಷಡ್ವರ್ಗ ಎಲ್ಲ ಇದೆ ಮನುಷ್ಯನಿಗೆ. ಇದರಲ್ಲಿ ಕೂಡ ಈ ಎಲ್ಲ ಡಿಸ್ಟ್ರಾಕ್ಷನ್ಗಳ ನಡುವೆ ಒಂದು ಅನುಷ್ಠಾನ, ಒಂದು ಇಚ್ಛಾ ಶಕ್ತಿಯಿಂದ ಭಾರತ ಮಾತಿಗೆ ಸೇವೆ ಸಲ್ಲಿಸಿದಲ್ಲ ಅಕ್ಕನಿಗೆ ಈ ಮುಕ್ತಕ ಬಹಳ ಸರಿ ಹೊಂದುತ್ತೆ ಅಂತ ಹೇಳಿ
ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಓಂ